ಇವೆರಡನ್ನ ಇಟ್ಕೊಂಡು ಒಂದು ಗಾರೆ ಕೆಲಸ ಮಾಡಿ ನಿಮಗೆ ಡೈಲಿ 400 500 ರೂಪಾಯಿ ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಸ್ ಯಾವತ್ತೂ ಅನ್ಪ್ರೆಡಿಕ್ಟೇಬಲ್. ನಮ್ಮ ಕರ್ನಾಟಕದಲ್ಲಿ ಬರ್ತಾ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಗಳು ಜಾಸ್ತಿನೇ ಆಗ್ತಾ ಇದಾವೆ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಸ್ಟೇಬಲ್ ಆಗಿರಲ್ಲ. ಅಂದ್ರೆ ಪ್ರತಿಯೊಬ್ಬರು ತಲೆ ಮೇಲೆ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ತಲೆ ಮೇಲೆ 30 ಲಕ್ಷ. ಇದು ಯಾವಾಗ ಸ್ಟಾಪ್ ಆಗುತ್ತೆ ಅವಾಗ ಮಾರ್ಕೆಟ್ ಬೀಳುತ್ತೆ. ನಾವು ಯೂಸ್ ಮಾಡ್ತಿರೋ ಪೆಟ್ರೋಲ್ ಅಲ್ಲಿ 40 to 50% ಟ್ಯಾಕ್ಸ್ ಇದೆ. ಪೆಟ್ರೋಲ್ ಕಮ್ಮಿ ಆದ್ರೆ ಈ ಶೇರ್ ಮೇಲೆ ಹೋಗುತ್ತೆ. ಬಿಸ್ನೆಸ್ಗೂ ವ್ಯಾಪಾರ ಆಗ್ತಿರಲ್ಲ, ಅವಾಗ ಜಾಬ್ ನ ಕಟ್ ಮಾಡ್ತಾರೆ, ಕೆಲಸದಲ್ಲಿ ಇರೋರ್ನ ಮನೆ ಕಳಿಸ್ತಾರೆ. 18ನೇ ತಾರೀಕು US ಫೆಡರಲ್ ರೇಟ್ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದೆ. 903 ಕೋಟಿ ಫ್ರಾಡ್ ಆಗಿದೆ. PF ಗಿನ ಸ್ಟಾಕ್ ಮಾರ್ಕೆಟ್ ಬೆಟರ್ ರಿಟರ್ನ್ ಕೊಡುತ್ತೆ. ಮ್ಯೂಚುವಲ್ ಫಂಡ್ ಅಂದ್ರೆ ನಿಮಗೆ ದರಿದ್ರ ಅಂದ್ರೆ 100% ರಿಟರ್ನ್ ಸಿಕ್ಕಿ. ನಾನು ಈ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟದಾಗಿರ್ಬೋದು, ಮತ್ತು ನನ್ನ ಬಾಯಿ ತುಂಬ ಅಲ್ಸರ್ ಆಗಿದೆ, ಅದರಿಂದ ಸ್ವಲ್ಪ ತೊದಲು ಮಾತು ಬಂದಿರ್ಬೋದು. ದಯವಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಬಾಯಿ ತುಂಬ ಅಲ್ಸರ್ ಆಗಿದೆ ಮತ್ತು ನೆಗಡೆ ಆಗಿದೆ. ನನಗೆ ಇದರಿಂದ ವಾಯ್ಸ್ ಕೂಡ ಸ್ವಲ್ಪ ಬೇರೆ ಥರ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಾರದಿಂದ ಸರಿಯಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬರ್ತಾ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಯಾವಾಗವಾಗ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗುತ್ತೆ, ಈ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಎನಿ ಇಂಡಸ್ಟ್ರಿ ಗ್ರೋ ಆಗುತ್ತೆ, ಆ ಇಂಡಸ್ಟ್ರಿನಲ್ಲಿ ಸ್ಕ್ಯಾಮ್ ಮಾಡಕ್ಕೆ ಹೋಗ್ತಾರೆ. ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲೂ ಸ್ಕ್ಯಾಮ್ ಮಾಡಕ್ಕೆ ಹೋಗ್ತಾರೆ. ಪ್ರತಿಯೊಂದು ಇಂಡಸ್ಟ್ರಿ ಗ್ರೋ ಆಗ್ತಾ ಸ್ಕ್ಯಾಮ್ ಮಾಡಕ್ಕೆ ಹೋಗ್ತಾರೆ. ಈಗ ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಗ್ರೋ ಆಗ್ತಾ ಇರೋದ್ರಿಂದ ಈಗ ಸ್ಟಾಕ್ ಮಾರ್ಕೆಟ್ ಇಟ್ಕೊಂಡು ಸ್ಕ್ಯಾಮ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಏಪ್ರಿಲ್ 2024ರಲ್ಲಿ ಸೌರವ್ ಕುಮಾರ್ ಅನ್ನೋ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋ ವ್ಯಕ್ತಿ ಫೇಸ್ಬುಕ್ ನೋಡ್ತಿರ್ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ನ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಕೆಳಗೆ ಒಂದು ವಾಟ್ಸ್ಆಪ್ ಲಿಂಕ್ ಜಾಯ್ನ್ ಆಗ್ರಿ ಅಂತ ಇರುತ್ತೆ. ಅದನ್ನ ನೋಡಿ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದ ತಕ್ಷಣ ಆ ಗ್ರೂಪ್ ಅಲ್ಲಿ ಸ್ಟಾಕ್ ಟಿಪ್ಸು, ಯಾವ ಶೇರ್ ಬೈ ಮಾಡಬೇಕು, ಯಾವ ಶೇರ್ ಸೆಲ್ ಮಾಡಬೇಕು, ನಾನು ಯಾವ್ಯಾವ ಶೇರ್ ಬೈ ಮಾಡಿದೆ, ನಾನು ಅವಾಗ IRFC ಬೈ ಮಾಡಿದ್ದೆ ಅಷ್ಟು ಮೇಲೆ ಹೋಗಿತ್ತು, ಇವಾಗ ಇಷ್ಟು ಮೇಲೆ ಹೋಗಿದೆ, ನಾನು IPO ಅಪ್ಲೈ ಮಾಡಿದ್ದೆ, ಈ IPO ಡಬಲ್ ಆಗಿದೆ, ಈ ಥರ ಎಲ್ಲನೂ ಮೆಸೇಜ್ ಆಗ್ತಾ ಹೋಗ್ತಾ ಇರ್ತಾರೆ. ಆ ಜನಗಳಿಗೆ ಇದ್ರ ಬಗ್ಗೆ ಆಸೆ ತೋರಿಸ್ತಾ ಹೋಗ್ತಾ ಇರ್ತಾರೆ. ಒಂದು ದಿವಸ ಆ ಅಡ್ಮಿನ್ ಆ ಬ್ರೋಕಿಂಗ್ ಆ್ಯಪ್ ಲಿಂಕ್ನ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಾನೆ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದು ಪ್ಲೇಸ್ಟೋರಿಂದನೂ ಇಲ್ಲ, ಅವನೇ ಖುದ್ದು ರೆಡಿ ಮಾಡಿರೋ ಅಪ್ಲಿಕೇಶನ್. ಇದು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಅಲ್ಲ, ಅವನದೇ ಒಂದು ಬ್ರೋಕಿಂಗ್ ಆ್ಯಪು. ಅದನ್ನು ಲಿಂಕ್ ಕಳಿಸಿ ಅವನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾನೆ. ಅದು ಪ್ಲೇಸ್ಟೋರಿಂದನೂ ಅಲ್ಲ, ಜಸ್ಟ್ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾನೆ. ಒನ್ಸ್ ಡೌನ್ಲೋಡ್ ಆದಮೇಲೆ ಜನಗಳಿಗೆ ಹೇಳ್ತಾನೆ, ನೀವು ಇದರಲ್ಲಿ ಅದು ಇನ್ವೆಸ್ಟ್ ಮಾಡಿ, ಇದು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಜನಗಳು ದುಡ್ಡಾಕಿ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಇದೇ ರೀತಿ ಇನ್ವೆಸ್ಟ್ ಮಾಡ್ತಾ ಅದರಲ್ಲಿ ಫೇಕ್ ಪ್ರಾಫಿಟ್ ತೋರಿಸ್ತಾ ಹೋಗ್ತಾನೆ. ಬಿಕಾಸ್ ಅವನದೇ ಇದಲ್ವಾ, ಅವನದೇ ಅಪ್ಲಿಕೇಶನ್ ಅಲ್ವಾ, ಅವ್ರು ಬೈ ಮಾಡಿರೋ ಶೇರ್ದು ಪ್ರಾಫಿಟ್ ಅಷ್ಟು ಮೇಲೆ ಹೋಗಿದೆ, ಇಷ್ಟು ಮೇಲೆ ಹೋಗಿದೆ ಅಂತ ತೋರಿಸ್ತಾ ಹೋಗ್ತಾರೆ. ಆದರೆ ಒಂದು ದಿವಸ ಸೌರವ್ ಅನ್ನೋ ವ್ಯಕ್ತಿ ಆ ದುಡ್ಡನ್ನ ವಿಡ್ರಾ ಮಾಡ್ಬೇಕಂತ ಟ್ರೈ ಮಾಡ್ತಾನೆ. ಆ ವಿಡ್ರಾ ಮಾಡಕ್ಕೆ ಹೋದಾಗ ಅದು ವಿಡ್ರಾ ಆಪ್ಷನ್ ಬರಲ್ಲ, ವಿಡ್ರಾ ಮಾಡೋಕ್ಕೆ ಆಗಲ್ಲ. ಇದ್ರ ಬಗ್ಗೆ ಹೋಗಿ ಅವನು ಆ ಗ್ರೂಪಲ್ಲಿ ಕಂಪ್ಲೇಂಟ್ ಮಾಡಿದ್ಕೆ ಅವನ್ನ ಆ ಗ್ರೂಪಿಂದ ರಿಮೂವ್ನೇ ಮಾಡಿಬಿಡ್ತಾನೆ. ಇವನು ಇದೇ ವಿಷಯನ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಒಬ್ಬನೇ ಅಲ್ಲ, ಮಿಕ್ಕ ತುಂಬ ಜನ ಆಗಿದ್ದಾರೆ ಅಂತ. ಯಾಕಂದರೆ ಇದೇ ವರ್ಷ 2024ರಲ್ಲಿ ಸುಮಾರು 900 ಕೋಟಿ ವರ್ತು ಈ ಥರ ಫ್ರಾಡ್ ಆಗಿದೆ. ಕರ್ನಾಟಕದಲ್ಲೇ ಖುದ್ದು 2022ರಲ್ಲಿ 530 ಕೇಸಿಂದ 23 ಕೋಟಿ ಫ್ರಾಡ್ ಆಗಿತ್ತು. 2023ರಲ್ಲಿ 2030 ಕೇಸಿಂದ 300 ಕೋಟಿ ಫ್ರಾಡ್ ಆಗಿತ್ತು. 2024 ಟಿಲ್ ಜುಲೈವರೆಗೂ 3079 ಕೇಸಿಂದ 903 ಕೋಟಿ ಫ್ರಾಡ್ ಆಗಿದೆ. ಅಂದರೆ ಪ್ರತಿಯೊಬ್ಬರು ತಲೆ ಮೇಲೆ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ತಲೆ ಮೇಲೆ 30 ಲಕ್ಷದ್ದು ಫ್ರಾಡ್ ಅಂತ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ರೀಸೆಂಟಾಗಿ ನಾನೊಂದು ಆರ್ಟಿಕಲ್ ನೋಡ್ಬೇಕಾದ್ರೆ ಗೊತ್ತಾಗಿದ್ದು, ನಮ್ಮ ಕರ್ನಾಟಕದಲ್ಲೇ ಈ ಥರ ಆಗ್ತಾ ಇದೆ ಅಂತ. ದಯವಿಟ್ಟು ಹುಷಾರಾಗಿರಿ. ಯಾರು ಏನೇ ಕೇಳಿದ್ರು, ಯಾರೇ ಏನೇ ಹೇಳಿದ್ರು, ದಯವಿಟ್ಟು ಯಾರ ಮಾತು ಕೇಳಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳಿ. ದಯವಿಟ್ಟು ಇನ್ನೊಬ್ಬರ ಮಾತನ್ನ ಕೇಳಕ್ಕೆ ಹೋಗಬೇಡಿ. ಆಮೇಲೆ ಆಸೆ ಬೀಳಬೇಡಿ. ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಆಸೆ ಬೀಳ್ತೀರಲ್ಲ, ಆವಾಗಲೇ ನೀವು ಮೋಸ ಹೋಗೋದು. ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಎಲ್ಲಿ ದುಡ್ಡಿನಿಂದ ಓಡೋಗ್ತೀರಾ ಅಲ್ಲಿ ನಾಮ ಇಡಿಸ್ಕೊಳ್ಳೋದು ಗ್ಯಾರಂಟಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಕೂಡ ದುಡ್ಡಿನಿಂದ ಓಡಿದ್ರೆ ನಿಮಗೆ ದುಡ್ಡು ಬರಲ್ಲ. ಇಲ್ಲಿ ನಾಲೆಡ್ಜಿಂದ ಓಡಬೇಕು. ನಿಮಗೆ ಯಾವಾಗ ನಾಲೆಡ್ಜ್ ಬರುತ್ತೆ ಅವಾಗ ದುಡ್ಡು ಬರುತ್ತೆ. ಇಲ್ಲಿ ನೀವು ದುಡ್ಡಿನಿಂದ ಓಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಥರದವ್ರು ಯಾರನ್ನ ಬಂದು ಫ್ರಾಡ್ ಮಾಡ್ತಾರೆ. ದಯವಿಟ್ಟು ಹುಷಾರಾಗಿರಿ. ಆಲ್ಮೋಸ್ಟ್ ಆಲ್ ಹುಷಾರಾಗಿರಿ. ಈ ಥರ ಸಿಚುವೇಶನಲ್ಲಿ ಸಿಗಾಕೊಂಬೇಡಿ. ದುಡ್ಡು ಇವತ್ತಲ್ಲ ನಾಳೆ ಮಾಡ್ಬೋದು, ಕಳ್ಕೊಂಡ್ರೆ ವಾಪಸ್ ಬರಲ್ಲ. ಇದಕ್ಕೂ ಸೆಬಿ ಏನು ಮಾಡ್ತಿತ್ತು, ಅದೇನು ಮಾಡ್ತಿತ್ತು ಅಂತ ಕೇಳಿದ್ರೆ ಸೆಬಿಗೂ ಇವನು ಮಾಡ್ತಿರೋದಕ್ಕೂ ಸಂಬಂಧ ಏನಿಲ್ಲ. ಗೊತ್ತೇ ಇಲ್ಲಲ್ಲ ಸೆಬಿಗೆ ಇವನೊಂದು ಈ ಥರ ಯಾರಿಗೂ ಕಳಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತ. ಸೆಬಿ ಎಲ್ಲರನ್ನೂ ಟ್ರ್ಯಾಕ್ ಮಾಡ್ಕೊಳಕ್ಕಾಗತ್ತಾ? 140 ಕೋಟಿ ಜನಸಂಖ್ಯೆ ಇದ್ದಾರೆ, ಎಲ್ಲರಿಗೂ ಈ ಥರ ಚೆಕ್ ಮಾಡೋಕ್ಕಾಗತ್ತಾ? ನೀವು ಸೆಬಿ ರಿಜಿಸ್ಟರ್ಡ್ ಹತ್ರ ಹೋಗಿ ಮಾಡಿಲ್ಲ, ನಿಮಗೆ ಅದನ್ನೇನು ಚೆಕ್ ಮಾಡಿಲ್ಲ. ನೀವು ಇವಾಗ ಬಂದ್ಬಿಟ್ಟು ಸೆಬಿ ಮೇಲೆ ಗಲಾಟೆ ಮಾಡಿದ್ರೆ, ಸೆಬಿ ರಿಜಿಸ್ಟರ್ಡ್ ಹತ್ರ ಹೋಗಿ ಮಾಡಿ ಏನಾದರೂ ಅವ್ನು ಫ್ರಾಡ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ದಯವಿಟ್ಟು ಅದಕ್ಕೆ ಹೇಳೋದು, ಸುಮ್ಮನೆ ಯಾವ್ದಾವುದೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳೋದು, ಯಾವನ ಕಮ್ಮಿ ಬ್ರೋಕರೇಜ್ ಕೊಟ್ಟ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳೋದು, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳೋದೆಲ್ಲ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಟ್ರಸ್ಟೆಡ್ ಬ್ರ್ಯಾಂಡ್ಗಳನ್ನ ಚೂಸ್ ಮಾಡಿ. ಯಾರು ಆಲ್ರೆಡಿ ಮಾರ್ಕೆಟಲ್ಲಿ ಇದಾರಲ್ವಾ, ಲಿಸ್ಟೆಡ್ ಆಗಿದಾರಲ್ಲ ಅಂಥವ್ರನ್ನ ಮಾತ್ರ ಚೂಸ್ ಮಾಡಿ. ಹೊಸೊಬ್ಬರ ಜೊತೆ ಹೋಗಲೇಬೇಡಿ. 18ನೇ ತಾರೀಕು US ಫೆಡರಲ್ ರೇಟ್ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದೆ. 5.25 to 5.5 ಇದ್ದಿದ್ದನ್ನ 4.75 to 5 ಮಾಡಿದ್ದಾರೆ. ಅಂದರೆ ಸುಮಾರು 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ದಾರೆ.
ಈ ಯು ಎಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರಿಂದ ನಮ್ಮ ಇಂಡಿಯಾಗೆ ಏನು ಪ್ರಯೋಜನ ಆಗುತ್ತೆ, ಜಗತ್ತಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅವಾಗವಾಗ ಬಿಸ್ನೆಸ್ಗಳು ಗ್ರೋ ಆಗ್ತವೆ, ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ತವೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ತುಂಬ ಜನ ಹೋಗಿ ಏನು ಮಾಡಿರ್ತಾರೆ, ಈ ಬಾಂಡ್ಗಳನ್ನ ಬೈ ಮಾಡಿರ್ತಾರೆ. ಈಗ ನೀವೇನು ನೋಡ್ತಿದ್ದೀರಲ್ವಾ 5.5% ಈ ಥರ ಯು ಎಸ್ ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟ್ ಕೊಡುತ್ತೆ ಅಂತ ಜನ ಹೋಗಿ ಬಾಂಡ್ನ ಬೈ ಮಾಡಿರ್ತಾರೆ. ಇವಾಗ ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಯ್ತಲ್ಲ ಅಂತ ಏನು ಮಾಡ್ತಾರೆ, ಬಾಂಡ್ನ ಸೆಲ್ ಮಾಡಿಬಿಡ್ತಾರೆ. ಬಾಂಡ್ನ ಸೆಲ್ ಮಾಡಿಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೊಸ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಬ್ಯಾಂಕಿಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋದ್ರಿಂದ ಜನಗಳು ಬ್ಯಾಂಕ್ ಹತ್ರ ಜಾಸ್ತಿ ಲೋನ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಂಕ್ ಹತ್ರ ಜಾಸ್ತಿ ಲೋನ್ ತಗೊಂಡು ಜನ ಜಾಸ್ತಿ ಖರ್ಚು ಮಾಡ್ತಾರೆ, ಬಿಸ್ನೆಸ್ಸಿಗೆ ಯೂಸ್ ಮಾಡ್ಕೊತಾರೆ, ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಇದು ನಮ್ಮ ಇಂಡಿಯಾಗೂ ಎಫೆಕ್ಟ್ ಆಗುತ್ತೆ. ಈಗ ಯು ಎಸ್ ಏನಾದರೂ 50 ಪೈಸೆ ಕಟ್ ಮಾಡಿದರೆ ನಮ್ಮ ಇಂಡಿಯಾ ಕೂಡ ಕಟ್ ಮಾಡುತ್ತೆ, RBI ಕೂಡ ಕಟ್ ಮಾಡುತ್ತೆ. ಯಾಕಂದರೆ ಯು ಎಸ್ ಏನು ಮಾಡುತ್ತೋ RBI ಅದೇ ಫಾಲೋ ಮಾಡುತ್ತೆ. ಕಟ್ ಮಾಡ್ಬೋದು, ಮಾಡ್ದಲ್ಲೇ ಇರ್ಬೋದು, ಬಟ್ ಹೈ ಪ್ರಾಬಬಿಲಿಟಿ ಇದೆ ಕಟ್ ಮಾಡೋ ಚಾನ್ಸ್ ಇದೆ. ಅಟ್ಲೀಸ್ಟ್ 0.25 ಕಟ್ ಮಾಡುತ್ತೆ. ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತಲ್ಲ, ಇವಾಗ ಏನಾಗಿರುತ್ತೆ, ನಿಮ್ಗೊಂದು 50,000 ಸಂಬಳ ಬರ್ತಿರುತ್ತೆ, ಅದ್ರಾಗೆ ನೀವು ಒಂದು 20,000 EMIನೇ ಕಟ್ಟಿರ್ತೀರ. ತುಂಬ ಜನ ಹೋಮ್ ಲೋನ್ ತಗೊಂಡಿರ್ತಾರೆ, ಹೋಮ್ ಲೋನ್ EMI ಕಟ್ತಿರ್ತಾರೆ. ಈ ಜಸ್ಟ್ 1% RBI ಇಂಟ್ರೆಸ್ಟ್ ರೇಟಾಗಿ ಕಡಿಮೆ ಮಾಡಿದ್ರೆ ನಿಮ್ಮದು ಹೋಮ್ ಲೋನ್ ತಿಂಗಳ EMI ಕಟ್ತಿರ್ತೀರಲ್ಲ, ಅದು ಸುಮಾರು 2,000 - 3,000 ರೂಪಾಯಿ ಉಳಿಸ್ತೀರಾ ತಿಂಗಳ. ಆ ದುಡ್ಡನ್ನ ಏನು ಮಾಡ್ತೀರಾ, ಆ ದುಡ್ಡನ್ನ ನೀವು ಮತ್ತೆ ತಗೊಂಡೋಗಿ ಹೊರಗಡೆ ಎಲ್ಲಾದರೂ ಖರ್ಚು ಮಾಡ್ತೀರಾ. ಯಾಕಂದರೆ ಕೈಯಲ್ಲಿ ದುಡ್ಡು ಇಳಿತಲ್ಲ, ಆ ದುಡ್ಡನ್ನ ಖರ್ಚು ಮಾಡ್ತೀರಾ, ಮತ್ತೆ ಅದು ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಬಂದು ಸೇರ್ಕೊಳುತ್ತೆ. ಅದಲ್ಲದೆ ನೀವು ಕಮ್ಮಿ ಇಂಟ್ರೆಸ್ಟ್ ರೇಟ್ ಸಿಕ್ಕ ತಕ್ಷಣ ಜನ ಕಾರ್ ಬೈ ಮಾಡ್ತಾರೆ, ಬೈಕ್ ಬೈ ಮಾಡ್ತಾರೆ, ಹೋಮ್ ಲೋನ್ ಬೈ ಮಾಡ್ತಾರೆ, ಹೊಸದಾಗಿ ಲೋನ್ ತಗೊಂತಾರೆ. ಲೋನ್ ತಗೊಂಡು ಜೋಬಲ್ಲಿ ಇಟ್ಕೊಂಡು ಕುತ್ಕೊಳ್ಳಲ್ಲ, ಅದನ್ನು ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಿಂದ ಮತ್ತೆ ಎಕನಾಮಿಕ್ ಬೂಮ್ ಆಗುತ್ತೆ, ಜನಗಳ ಕೈಯಲ್ಲಿ ದುಡ್ಡು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಜಾಬ್ ಸಿಗುತ್ತೆ. ತುಂಬ ಸ್ಟಾರ್ಟಪ್ ಕಂಪ್ನಿಗಳು ಇಂಡಿಯಾದಲ್ಲಿ ಹೊಸದಾಗಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ದುಡ್ಡು ಸಿಗುತ್ತೆ. ಬಿಕಾಸ್ ಯಾವಾಗ ಯು ಎಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ, ಅಲ್ಲಿರೋ ದುಡ್ಡು ಇಂಡಿಯಾಗೆ ಬರುತ್ತೆ. ಅಲ್ಲಿರೋ ದುಡ್ಡು ಇಂಡಿಯನ್ ಕಂಪ್ನಿಗಳು, ಹೊಸ ಸ್ಟಾರ್ಟಪ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಯಾಕಂದರೆ ಈಗ ಅಲ್ಲಿ 4% ಇಂಟ್ರೆಸ್ಟ್ ರೇಟ್ ಸಿಕ್ತು ಅಂದ್ಕೊಳ್ಳಿ, 4% ಜಾಸ್ತಿನೇ, ಒಂದು 3% ಬರುತ್ತೆ. ಇವ್ರು 3%ವರೆಗೂ ಕಟ್ ಮಾಡ್ಕೊಂಡು ಬರ್ತಾರೆ, 3% ಬರುತ್ತೆ ಅಂದ್ಕೊಳ್ಳಿ. 3% ಬಂದಾಗ ಅಲ್ಲಿಂದ 3% ತಗೊಂಬಂದ್ಬಿಟ್ಟು ಇಲ್ಲೊಂದು 10% ಎಕ್ಸ್ಟ್ರಾ ಲಾಭ ಮಾಡಿದ್ರೆ ಮಧ್ಯದಲ್ಲಿ 7% ಲಾಭ ಆಗುತ್ತಲ್ಲ. ಅಲ್ಲಿ ನೀವು ಬ್ಯಾಂಕಿಗೆ 3% ಕೊಟ್ಟರು ಕೂಡ ಇಲ್ಲಿ 7% ಲಾಭ ಮಾಡ್ದಂಗೆ ಆಗುತ್ತಲ್ಲ. ಅದಕ್ಕೆ ತುಂಬ ಜನ ಇನ್ವೆಸ್ಟರ್ಸ್ ಆ ಥರ ಪ್ಲ್ಯಾನ್ ಮಾಡ್ತಾರೆ. ಈವನ್ ಸ್ಟಾಕ್ ಮಾರ್ಕೆಟ್ಗೂ ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಯು ಎಸ್ ಯಾಕೆ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡುತ್ತೆ, ಕೆಳಗೆ ಮಾಡುತ್ತೆ ಅನ್ನೋಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಯು ಎಸ್ 2022ರಲ್ಲಿ ಯು ಎಸ್ದು ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿತ್ತು, 9.1% ಆಗಿತ್ತು. ಇದು ಯು ಎಸ್ ಅಲ್ಲೇ ಕಳೆದ 40 ವರ್ಷದಿಂದ ಹೈಯೆಸ್ಟ್ ಆಗಿತ್ತು. ಇಷ್ಟೊಂದು ಇನ್ಫ್ಲೇಷನ್ ಜಾಸ್ತಿ ಆಗೇ ಇರಲಿಲ್ಲ. ಇನ್ಫ್ಲೇಷನ್ ಅಂದರೆ ಗೊತ್ತೇ ಅಲ್ವಾ ನಿಮಗೆ, ಡೈಲಿ ಯೂಸ್ ಮಾಡೋ ಏನು ಐಟಮ್ಗಳು ಜಾಸ್ತಿ ರೇಟ್ ಆಗಿದ್ದಾವೆ ಅಂತ. ಟೊಮೊಟೊ, ತರಕಾರಿ, ರೇಷನ್ನು ಎಲ್ಲ ಜಾಸ್ತಿ ಆಗಿದ್ದಾವೆ ಅಂತ. ಅದನ್ನು ಕಮ್ಮಿ ಮಾಡಬೇಕಂದ್ರೆ ಏನು ಮಾಡಬೇಕಿತ್ತು, ಇವರು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಬೇಕಿತ್ತು. ಜನಗಳ ಕೈಯಲ್ಲಿ ದುಡ್ಡಾಡೋದನ್ನು ಕಮ್ಮಿ ಮಾಡಬೇಕಿತ್ತು. ಜನಗಳ ಕೈಯಲ್ಲಿ ಇರ್ಬೋದು, ಬಿಸ್ನೆಸ್ಗಳ ಕೈಯಲ್ಲಿ ಇರ್ಬೋದು. ಒನ್ಸ್ ಬಿಸ್ನೆಸ್ಗಳ ಕೈಯಲ್ಲಿ ಕಮ್ಮಿ ದುಡ್ಡು ಅಲ್ಲಾಡಿದ್ರೆ ಅಥವಾ ಜನಗಳ ಕೈಯಲ್ಲಿ ಕಮ್ಮಿ ದುಡ್ಡಿದ್ರೆ ಏನು ಮಾಡ್ತಾರೆ, ಖರ್ಚು ಮಾಡಲ್ಲ. ಖರ್ಚು ಮಾಡಲಿಲ್ದಾಗ ಏನಾಗುತ್ತೆ, ಬಿಸ್ನೆಸ್ ಮಾಡೋರಿಗೆ ಇನ್ಕಮ್ ಇಲ್ದಂಗೆ ಆಗುತ್ತೆ. ಬಿಸ್ನೆಸ್ ಅವಾಗ ಏನು ಮಾಡುತ್ತೆ, ಎಷ್ಟೋ ಜನ ಎಂಪ್ಲಾಯ್ಗಳನ್ನ ಮನೆ ಕಳಿಸುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಜನಗಳ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಗುತ್ತೆ. ಮತ್ತೆ ಏನಾಗುತ್ತೆ, ಮತ್ತೆ ಖರ್ಚು ಮಾಡೋಕ್ಕೆ ದುಡ್ಡಿರಲ್ಲ. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಇದರಿಂದ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಇದೇ ರೀಸನಿಂದನೇ ಅವರು ಇಂಟ್ರೆಸ್ಟ್ನ ಹೈಕ್ ಮಾಡ್ಕೊಂಡು ಹೋಗಿದ್ದು. ಇವಾಗ ಇನ್ಫ್ಲೇಷನ್ನು ಅಲ್ಲಿ 2.5 ಇದೆ, 9.1 ಈಗ 2.5 ತಗೊಂಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇದು 2.5ನಲ್ಲೇ ಅಥವಾ 2ನಲ್ಲೇ ಮ್ಯಾನೇಜ್ ಆದರೆ ನಾವು ಇನ್ನೂ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತೀವಿ ಅಂತ. ಮತ್ತು ಇದಿಲ್ಲೇ ಮ್ಯಾನೇಜ್ ಆದರೆ ಮತ್ತೆ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ. ಆವಾಗ ವಾಪಸ್ ಡಿಮ್ಯಾಂಡ್ ಸೃಷ್ಟಿ ಆಗುತ್ತೆ. ಇಷ್ಟು ದಿವಸ ಡಿಮ್ಯಾಂಡ್ ಕಮ್ಮಿ ಆಗಿತ್ತು, ಈಗ ಡಿಮ್ಯಾಂಡ್ ಸೃಷ್ಟಿ ಆಗುತ್ತೆ. ಇದೇ ರೀತಿ ಚೈನಾ ಕೂಡ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ ಅಂತ ಪ್ಲ್ಯಾನ್ ಇದೆ, ನ್ಯೂಸ್ ಇದೆ. ಯಾಕಂದರೆ ಚೈನಾದಲ್ಲೂ ಕೂಡ ನೀವು ಗ್ರೋತ್ ನೋಡಿರ್ಬೋದು, ಚೈನಾದಲ್ಲಿ ಗ್ರೋತೇ ಇಲ್ಲ, ಏನು 3%, 2.5% ಗ್ರೋ ಆಗ್ತಾ ಇದೆ. ಚೈನಾ ಲಾಸ್ಟ್ 40 ವರ್ಷದಲ್ಲಿ ಎವ್ರಿ ಇಯರು 7%, 8%, 11% ಎಲ್ಲ ಗ್ರೋ ಆಗಿದ್ದಾನೆ. ಇದೇ ಫಸ್ಟ್ ಇಯರ್ ಅವನು 3%ಗೆ ಬಂದಿರೋದು. ಯಾಕಂದರೆ ಚೈನಾ ಈಗ ಬಿಗ್ ಕಂಟ್ರಿ, ಅಮೇರಿಕಾ ಥರ ಕಂಟ್ರಿ, ದೊಡ್ಡ ಕಂಟ್ರಿ. ಈಗ ವಾಪಸ್ ಹಳೆ ಥರ ಗ್ರೋತ್ ರೇಟ್ನ ತಗೊಂಬರೋದು ಕಷ್ಟ. ನೀವು ಎಂಗೇಜಲ್ಲಿ ಇರ್ಬೇಕಾದ್ರೆ ಡೈಲಿ 5 ಕಿಲೋಮೀಟ್ರ್ ಓಡಾಡ್ಬಿಡ್ತೀರಾ. ಸ್ವಲ್ಪ ವಯಸ್ಸಾಗ್ತಾ ಅಪ್ಪ ನಾನು ಅವಾಗ ನೆಲಗುದ್ದು ನೀರು ತೆಗಿತಿದ್ದೆ, ಇವಾಗ ಆಗಲ್ಲ ಅಂತಾರಲ್ಲ, ಯಾಕೆ ಹಂಗೆ ಕಂಟ್ರಿ ಓಲ್ಡ್ ಆಗ್ತಾ ಅಷ್ಟು ಫಾಸ್ಟಾಗಿ ಗ್ರೋ ಆಗೋಕ್ಕಾಗಲ್ಲ. ಇನ್ನೊಂದು ನೀವು ಗೋಲ್ಡ್ ಕೂಡ ನೋಡ್ತಿರ್ಬೋದು, ಡೈಲಿ ಮೇಲ್ ಹೋಗ್ತಾನೆ ಇದೆ. ನಮ್ಮ MCX ಅಲ್ಲೇ 73,500 ಸಮಥಿಂಗ್ ಇದೆ, ಡೈಲಿ ಮೇಲ್ ಹೋಗ್ತಾನೆ ಇದೆ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರಿಂದ ಗೋಲ್ಡ್ ಪ್ರೈಸ್ ಕೂಡ ಮೇಲೋಗುತ್ತೆ. ಯಾಕೆ ಅಂತ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟು ಆಲ್ PSU ಬ್ಯಾಂಕ್ಸ್ ಏನಿದಾವೆ, PSU ಬ್ಯಾಂಕ್ಸು, PSU ಸ್ಟಾಕ್ಸು ಕೆಳಗೆ ಬರ್ತಾ ಇದ್ದಾವೆ. ನೀವು ನೋಡಿರ್ಬೋದು ರೀಸೆಂಟಾಗಿ ಈ ಕಂಪ್ನಿಗಳೆಲ್ಲನೂ ಡೌನ್ ಆಗ್ತಾ ಇದ್ದಾವೆ. ಯಾಕಂದರೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ, ಡೆಡಿಕೇಟೆಡ್ ಆಗಿ ಇದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೆ. PSU ಕತೆ ಮುಗಿತಾ ಅಂತ ಸಮಥಿಂಗ್ ಏನೋ ವೀಡಿಯೋ ಮಾಡಿದ್ದೆ. ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದರಲ್ಲಿ ಎಷ್ಟೋ ಕಂಪ್ನಿಗಳದ್ದು ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಇಲ್ಲ, ಪ್ರಾಫಿಟ್ ಗ್ರೋತ್ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಶೇರ್ ಪ್ರೈಸ್ ಮೇಲೋಗ್ತಾ ಇದೆ. ಇದು ಸಸ್ಟೈನಬಲ್ ಆಗಲ್ಲ, ಇದು ಇವತ್ತಲ್ಲ ನಾಳೆ ಬೀಳುತ್ತೆ ಅಂತ ಆ ವಿಡಿಯೋ ಮಾಡಿದಾಗಲಿಂದನೇ ನೆಕ್ಸ್ಟ್ ಡೇಯಿಂದನೇ ಪ್ರೈಸ್ ಕೆಳಗೆ ಬರ್ತಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಯಾಕಂದರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಬ್ಯಾಲೆನ್ಸ್ ಶೀಟ್ ವೆರಿ ಲೋ.
ಬಟ್ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇದೆ ಬಿಕಾಸ್ ಎಮೋಷನ್. ಹರ್ಷದ್ ಮೆಹ್ತಾ ಒಂದು ಮಾತು ಹೇಳ್ತಾನೆ, ಯಾವಾಗ ಕಮಾಡಿಟಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವಾಗ ಪ್ರೈಸ್ ಕೆಳಗೆ ಬರುತ್ತೆ, ಈಕ್ವಿಟಿಗೆ ಉಲ್ಟಾ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಇನ್ನೂ ಮೇಲೆ ಹೋಗುತ್ತೆ. ಕಮಾಡಿಟಿ ಅಂದರೆ ಸಿಂಪಲ್ಲು, ನೀವು ಡೈಲಿ ಯೂಸ್ ಮಾಡೋ ಟೊಮೊಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಕಬ್ಬಣ ಇರ್ಬೋದು, ಸಿಮೆಂಟ್ ಇರ್ಬೋದು, ಇವೆಲ್ಲ ಹೆಂಗೆ ಇದ್ರದ್ದು ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಪ್ರೈಸ್ ಕೆಳಗೆ ಬೀಳುತ್ತೆ. ಯಾಕಂದರೆ ಓವರ್ ಎ ಪೀರಿಯಡ್ ಆಫ್ ಮೇಲೋಗಿರುತ್ತಾ, ಮೇಲೋದಾಗ ಏನಾಗುತ್ತೆ, ಜನಗಳ ಕೈಲಿ ಅಫೋರ್ಡಬಿಲಿಟಿ ಮಾಡೋಕ್ಕಾಗ್ದಲೆ, ಅದನ್ನು ಪರ್ಚೇಸ್ ಮಾಡೋಕ್ಕೆ ಪವರ್ ಇಲ್ದಲೆ ಆ ಪ್ರೈಸು ಕೆಳಗೆ ಬರುತ್ತೆ. ಬಟ್ ಇಲ್ಲಿ ಉಲ್ಟಾ ಈಕ್ವಿಟಿನಲ್ಲಿ ಈ ಡಿಮ್ಯಾಂಡ್ ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ, ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಶೇರ್ ಪ್ರೈಸ್ ಮೇಲೆ ಹೋಗಿರೋದು ನೋಡಿ ಇನ್ನೂ ಸ್ವಲ್ಪ ಜನ ತಗೊಂಬಂದು ಇನ್ವೆಸ್ಟ್ ಮಾಡ್ತಾರೆ, ಇನ್ನೂ ಮೇಲೆ ಹೋಗುತ್ತೆ. ಇನ್ನೂ ಸ್ವಲ್ಪ ಜನ ತಗೊಂಬಂದು ಇನ್ವೆಸ್ಟ್ ಮಾಡ್ತಾರೆ, ಇನ್ನೂ ಮೇಲೆ ಹೋಗುತ್ತೆ. ಇಲ್ಲಿ ಉಲ್ಟಾ, ಇಲ್ಲಿ ಆ ಥರ ಆಗಿತ್ತು. ಇಲ್ಲಿ ಎಲ್ಲೋ ಒಂದು ಸಲ ಶೇರ್ ಪ್ರೈಸ್ ಮೇಲೆ ಹೋಗ್ತಿದೆ ಅಂತ ಜನ ಸುಮ್ಮನೆ ಹಿಂದಿಂದೆ ಹೋಗಿ ಇನ್ವೆಸ್ಟ್ ಮಾಡಿ ಮೇಲೆ ಹೋಗಿತ್ತು, ಈಗ ವಾಪಸ್ ಬರ್ತಾ ಇದೆ ಅಷ್ಟೇ. ರೀಸೆಂಟ್ಲಿ ಇಂಡಿಯಾ ಚೈನಾನ ಓವರ್ಟೇಕ್ ಮಾಡಿದೆ. ಎಲ್ಲಿ ಅಂದರೆ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸಲ್ಲಿ. ಮಾರ್ಗನ್ ಸ್ಟ್ಯಾನ್ಲಿದು ಸಪ್ರೇಟ್ ಇಂಡೆಕ್ಸ್ ಇದೆ, MSCI ಇಂಡೆಕ್ಸ್ ಅಂತ. ಈ ಇಂಡೆಕ್ಸ್ ಏನಂದರೆ ಎಮರ್ಜಿಂಗ್ ಮಾರ್ಕೆಟ್ ಏನಿದಾವಲ್ಲ, ಎಮರ್ಜಿಂಗ್ ಮಾರ್ಕೆಟ್ ಅಂತ ಏನೇನು ಕರಿತೀವಿ, ಸುಮಾರು 24 ಕಂಟ್ರಿ ಇದ್ದಾವೆ. ಇಂಡಿಯಾ, ಚೈನಾ, ಬ್ರೆಜಿಲ್ಲು, ಈ ಥರ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿಗಳಿದಾವಲ್ಲ, ಅಂಥ ಕಂಟ್ರಿಗಳ್ನ ಎಮರ್ಜಿಂಗ್ ಮಾರ್ಕೆಟ್ ಅಂತ ಕರೀತಾರೆ. ಅಂಥ ಕಂಟ್ರಿಗಳಿಂದ ಒಂದು ಇಂಡೆಕ್ಸ್ ಮಾಡಿಟ್ಕೊಂಡಿದ್ದಾನೆ. ಯಾವ ರೀತಿ ನಿಫ್ಟಿ 50ನಲ್ಲಿ ಇಂಡೆಕ್ಸ್ ಇದೆ ಅಲ್ವಾ, 50 ಅತಿ ದೊಡ್ಡ ಕಂಪ್ನೀಸ್ಗಳು, ಅದೇ ರೀತಿ 24 ಎಮರ್ಜಿಂಗ್ ಕಂಟ್ರೀಸ್ಗಳನ್ನ ಇವನು ಮಾರ್ಕೆಟಲ್ಲಿ ಇಟ್ಕೊಂಡಿದ್ದಾನೆ. ಇದರಲ್ಲಿ ಅವನು ವೇಟೇಜ್ ಕೊಟ್ಟಿರ್ತಾನೆ. ಈಗ ನಿಫ್ಟಿ ಸ್ಟಾಕ್ಸ್ಗಳಲ್ಲಿ ವೇಟೇಜ್ ಇದಾವಲ್ಲ, ಮೊದಲನೇದು HDFC ಬ್ಯಾಂಕು ಎಷ್ಟು ಪರ್ಸೆಂಟು, 11%, ರಿಲಯನ್ಸು 9%, ICICI ಬ್ಯಾಂಕು 7%, ಇನ್ಫೋಸಿಸು 6%, ITC 4%, ಟಾಟಾ ಕನ್ಸಲ್ಟೆನ್ಸಿ ಅಂದರೆ TCS 4%, ಲ್ಯಾನ್ಸರ್ ಅಂಡ್ ಟರ್ಬೋ ಅಂದರೆ L&T 3.87%, ಭಾರತಿ ಏರ್ಟೆಲ್ 3.8%. ಈ ಥರ ವೆಯ್ಟೇಜ್ ಇರುತ್ತಲ್ವಾ, ಅದೇ ರೀತಿ ಇವನೊಂದು ಇಂಡೆಕ್ಸ್ ಮಾಡ್ಕೊಂಡಿದ್ದಾನೆ. ಆ ಇಂಡೆಕ್ಸಲ್ಲಿ ವೆಯ್ಟೇಜ್ ಕೊಟ್ಟಿದ್ದಾನೆ. ವೆಯ್ಟೇಜ್ ಈಗ ನಮ್ಮ ಇಂಡಿಯಾ ಚೈನಾನ ಬೀಟ್ ಮಾಡಿದೆ. ಅದರಲ್ಲಿ ಯಾವ ರೀತಿ HDFC ಬ್ಯಾಂಕ್ನ ರಿಲಯನ್ಸ್ ಬೀಟ್ ಮಾಡ್ದಂಗೆ, ಇಲ್ಲಿ ರಿಲಯನ್ಸು HDFC ಬ್ಯಾಂಕಿಗಿನ್ನ ದೊಡ್ಡದಿರ್ಬೋದು, ಆದರೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಚೂಸ್ ಮಾಡ್ತಾರೆ. ಆಮೇಲೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಇಲ್ಲಿ ಚೂಸ್ ಮಾಡ್ತಾರೆ, ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಚೂಸ್ ಮಾಡ್ತಾರೆ. ಇಂಡಿಯಾ ಲಾಸ್ಟ್ 1 ಇಯರಲ್ಲಿ ಚೈನಾಗಿನ್ನ ಭಯಂಕರ ಪರ್ಫಾರ್ಮ್ ಮಾಡಿದೆ. ನಮ್ಮದು 7.5% GDP ಗ್ರೋತ್ ಇದೆ, ಚೈನಾದು ಬರೀ 3% ಇದೆ. ನಮ್ಮ ಸ್ಟಾಕ್ ಮಾರ್ಕೆಟು ಲಾಸ್ಟ್ ನಿಫ್ಟಿ ನಮ್ಮದು 17% ರಿಟರ್ನ್ ಕೊಟ್ಟಿದೆ, ಸೆನ್ಸೆಕ್ಸ್ ಒಂದು 16% ರಿಟರ್ನ್ ಕೊಟ್ಟಿದೆ. ಆದರೆ ಚೈನಾ ಇಂಡೆಕ್ಸ್ಗಳು ಯಾವುದೂ ರಿಟರ್ನ್ ಕೊಟ್ಟಿಲ್ಲ. ಇವಾಗ ಏನಾಯಿತು, ಆಟೋಮೆಟಿಕ್ಲಿ ನಾವು ಚೈನಾಗಿನ್ನ ಮೇಲೋದ್ವಿ. ಡಸಂಟ್ ಮೀನ್ ದಟ್ ನಾವು ಇಲ್ಲೇ ಇರ್ತೀವಿ ಅಂತ, ಬಟ್ ನಾವು ಹಿಂಗೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋದ್ರೆ ಇಲ್ಲೇ ಇರ್ತೀವಿ. ನಾಳೆ ಏನಾದರೂ ಚೈನಾ ನಮ್ಮನ್ನು ಬೇಕಾದ್ರೆ ಇಲ್ಲಿ ಬೀಟ್ ಮಾಡಿ ಇಲ್ಲಿ ಬರ್ಬೋದು, ಬಿಕಾಸ್ ಚೈನಾ ಇಸ್ ಅ ಬಿಗ್ ಕಂಟ್ರಿ. ಈಗ ಎಕ್ಸಾಂಪಲ್ಗೆ ಚೈನಾನ ಸುಮ್ಮನೆ $20 trillion GDP ಅನ್ಕೊಳ್ಳಿ. GDP ಅಂದರೆ ಆ ವರ್ಷ ಆ ದೇಶದಲ್ಲಾಗಿರೋ ಟ್ರಾನ್ಸಾಕ್ಷನ್ ಅಂತ ಅನ್ಕೊಂಬಿಡಿ ಅಷ್ಟೇ, ಅದು ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ಚೈನಾದು $20 trillion GDPನಲ್ಲಿ ಜಸ್ಟ್ 3% ಗ್ರೋತ್ ಆಗಿದ್ದಾನೆ ಅಂದರೆ ವರ್ಷಕ್ಕೆ ಅವನು $600 billion ಲಾಸ್ಟ್ ಇಯರ್ಗಿನ ಈ ವರ್ಷ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ. ನಮ್ಮದು 7.5% ಅಂದರೂ ಕೂಡ, ಯಾಕಂದರೆ ನಮ್ಮದು $4 trillion, ನಮ್ಮದು 7.5% ಅಂದರೂ ಕೂಡ ನಮ್ಮದು $250 billion ಅಷ್ಟೇ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಜಾಸ್ತಿ ದುಡ್ಡು ಇರೋರು ಜಸ್ಟ್ ಕಮ್ಮಿ ರಿಟರ್ನ್ ತಗೋರು ಜಾಸ್ತಿ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರಲ್ವ, ಅದೇ ಥರನೇ. ಆದರೆ ಇದೇ ಥರ ಕನ್ಸಿಸ್ಟೆನ್ಸಿ ಗ್ರೋತ್ ಇದ್ದರೆ ನಾವು ಇವತ್ತಲ್ಲ ನಾಳೆ ಚೈನಾನ ಬೀಟ್ ಮಾಡ್ಬೋದು, ಬಟ್ ಕಷ್ಟ. ಬಿಕಾಸ್ ಚೈನಾನು ಗ್ರೋತ್ ಆಗ್ತಿರ್ತಾನೆ. ಚೈನಾ ವರ್ಷ $600 billion ಗ್ರೋತ್ ಆಗ್ತಾನೆ, ಬರೀ 3% ಗ್ರೋತ್ ಆಗಿ. ನಾವು 10% ಗ್ರೋತ್ ಆದರೂ ಕೂಡ $400 billion. 10% ಗ್ರೋತ್ ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ಒಂದು ನಂಬಿಕೆ ಇದೆ, ನಮಗೂ ನಮ್ಮ ದೇಶದ ಮೇಲೆ ನಂಬಿಕೆ ಇದೆ, ನಾವು ಇವತ್ತಲ್ಲ ನಾಳೆ ಚೈನಾನ ಬೀಟ್ ಮಾಡೇ ಮಾಡ್ತೀವಿ ಅಂತ. ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ಮೋದಿ 3.0 100 ಡೇಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಹೇಳೋ ಪ್ರಕಾರ ಈ 100 ಡೇಸಲ್ಲಿ 3 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಅಪ್ರೂವ್ ಮಾಡಿದ್ದೀವಿ. ಅದೇ ರೀತಿ ನಾವು ರೂರಲ್ ಎಕಾನಮಿನ ಫೋಕಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ, ಅವ್ರ ಫ್ಯೂಚರ್ ಫೋಕಸ್ ಎಲ್ಲಿರುತ್ತೆ ಅಂತ. ಆಮೇಲೆ 76,000 ಕೋಟಿದು ಒಂದು ಪೋರ್ಟ್ ಕಟ್ತಾ ಇದ್ದೀವಿ. ಇದು ವರ್ಲ್ಡಲ್ಲೇನೆ 10ನೇ ಅತಿ ದೊಡ್ಡ ಪೋರ್ಟ್. ಇದನ್ನು ನಾವು ಕಟ್ಟಕ್ಕೆ 76,000 ಕೋಟಿ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಾವ ಅನ್ಕನೆಕ್ಟೆಡ್ ವಿಲೇಜಸ್ ಇರ್ತಾವಲ್ಲ, ಹಳ್ಳಿಗಳು, ಅದನ್ನು ನಾವು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಸ್ಪೆಂಡನ್ನು ನಾವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಮೋದಿದು 100 ಡೇಸ್ ಸಾಧನೆ. ಆದರೆ ಅಪೋಸಿಷನ್ ಅವ್ರು ಹೇಳೋದು ಇನ್ಫ್ರಾ ಕೊಲ್ಯಾಪ್ಸ್ ಆಗಿದೆ, ಪೇಪರ್ ಲೀಕ್ ಆಗಿದೆ, ರೇಪ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನೀಟ್ ಸ್ಕ್ಯಾಮ್ ಆಗಿದೆ, ಸೆಬಿ ಚೇರ್ಪರ್ಸನ್ ಮೇಲೆ ಅಲಿಗೇಷನ್ ಆಗ್ತಾ ಇದ್ದಾವೆ. ಇದೇ ಲಾಸ್ಟ್ 100 ಡೇಸಿಂದ ಮೋದಿ ಗೌರ್ಮೆಂಟ್ ಸಾಧನೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾವು ಇವ್ರದ್ದು ತಗೊಳ್ಬೇಕು, ನಮಗೆ ಯಾವ್ದು ಬೇಕು ಅದನ್ನ ಹಿಡ್ಕೊಂಡು ಸುಮ್ಮನಾಗಬೇಕು. ತುಂಬ ಜನ ಹೇಳ್ತೀರಾ ಸರ್ ಪೊಲಿಟಿಕಲ್ ಮಾತಾಡಬೇಡಿ, ಪೊಲಿಟಿಕಲ್ ನ್ಯೂಸ್ಗಳನ್ನ ತಗೊಳ್ಬೇಡಿ ಅಂತ. ಸ್ಟಾಕ್ ಮಾರ್ಕೆಟ್ ಪೊಲಿಟಿಕಲ್ ಇಲ್ದಲೇ ನೀವು ಸ್ಟಾಕ್ ಮಾರ್ಕೆಟ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಪೊಲಿಟಿಕಲ್ಲು ಸ್ಟಾಕ್ ಮಾರ್ಕೆಟು ಅಣ್ಣ ತಮ್ಮ ಇದ್ದಂಗೆ. ನೀವು ನೋಡಿರ್ತೀರ ಅವತ್ತು June 4th ಎಲೆಕ್ಷನ್ ರಿಸಲ್ಟ್ ಬಂದಾಗ ಏನಾಯಿತು ಅಂತ. ಭಾಳ ಲಿಂಕ್ ಇರುತ್ತೆ, ಅದರಲ್ಲೂ ನ್ಯಾಷನಲ್ ಎಲೆಕ್ಷನ್ ಭಾಳ ಲಿಂಕ್ ಇರುತ್ತೆ. ಸ್ಟೇಟ್ ಎಲೆಕ್ಷನ್ ಏನು, ಸ್ಟೇಟ್ ಪೊಲಿಟಿಕ್ಸ್ ನಮಗೆ ಬೇಕೇ ಆಗಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ನಾವು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟಾಕ್ ಮಾರ್ಕೆಟ್ಗೂ ಭಾಳ ಲಿಂಕ್ ಇರುತ್ತೆ. ಅದನ್ನು ಬಿಟ್ಟು ಇದಿರಲ್ಲ, ಇದನ್ನು ಬಿಟ್ಟು ಅದಿರಲ್ಲ. ಅದಕ್ಕೆ ನಾವು ಎರಡೂ ಬಿಟ್ಟಿರೋಕ್ಕಾಗಲ್ಲ.
ಮೈ ಏಜ್ 25 ಬ್ರೋ. ನಾನು 6 ವರ್ಷನಲ್ಲಿ ದುಡ್ಡು ಡಬಲ್ ಮಾಡಿ ಕೊಡ್ತೀನಿ ಅಂತ ಜನಗಳಿಂದ ಅಗ್ರಿಮೆಂಟ್ ಇಸ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನ್ ಆಗ್ಬಹುದು? ಈ ತರ ಮಾಡೋದು ಲೀಗಲ್ ಆರ್ ಇಲ್ಲಿಗಲ್? ಬ್ರೋ ಇದು ಕಂಪ್ಲೀಟ್ಲಿ ಇಲ್ಲಿಗಲ್. ಆಮೇಲೆ ಈ ತರ ಯಾರು ಅಗ್ರಿಮೆಂಟ್ ಮಾಡಿಸ್ಕೊಳಂಗೆ ಇಲ್ಲ ಆಸ್ ಪರ್ ದ ಸೆಬಿ ರೂಲ್. ಏನಾದ್ರು ನೀವು ಸೆಬಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಜೈಲ್ಗೆ ಹೋಗ್ತಾರೆ. ದಯವಿಟ್ಟು ಸೆಬಿ ಕಂಪ್ಲೇಂಟ್ ಮಾಡಿ, ಇಂಥವ್ರನ್ನ ಪೋಷಿಸ್ಬೇಡಿ. ಯಾಕಂದರೆ 6 ವರ್ಷಕ್ಕೆ ಡಬಲ್ ಆಗೋದು ಅದೇನು ದೊಡ್ಡ ಕತೆ ಅಲ್ಲ ಬ್ರೋ. ನೀವು ನಿಫ್ಟಿನಲ್ಲಿ ಆಗೋದು 6 ವರ್ಷಕ್ಕೆ ಡಬಲ್ ಆಗುತ್ತೆ. ಈ ಥರ ನಾವು ಹೇಳ್ಬಾರ್ದು ಹಾಗೆ ಆಗುತ್ತೆ ಹಾಗೆ ಆಗಲ್ಲ ಅಂತ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಯಾವತ್ತೂ ಅನ್ಪ್ರಿಡಿಕ್ಟೇಬಲ್ ಅಂತ ಸೆಬಿ ಟ್ರೀಟ್ ಮಾಡುತ್ತೆ. ಇಲ್ಲಿ ಯಾರು ಕೂಡ 100% ಆಗಿ ಹೇಳೋಕ್ಕಾಗಲ್ಲ ಅಂತ. ಆದರೆ ಒಂದು ಕಾಮನ್ ಸೆನ್ಸ್ ಹಿಸ್ಟೋರಿಕಲಿ ನೋಡ್ಕೊಂಬಂದ್ರೆ ಎವ್ರಿ 5 ವರ್ಷಕ್ಕೊಂದ್ಸಲ ಸ್ಟಾಕ್ ಮಾರ್ಕೆಟ್ ಡಬಲ್ ಆಗಿದೆ. ಜಸ್ಟ್ ನಿಫ್ಟಿನೇ 5 ವರ್ಷಕ್ಕೊಂದ್ಸಲ ಡಬಲ್ ಆಗಿದೆ. ಅವ್ನು ನಿಮ್ಮ ಹತ್ರ 6 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ ಅಂತ ದುಡ್ಡು ಇಸ್ಕೊಂತಿದ್ದಾನೆ ಅಂದರೆ ಅವ್ರೇನು ರಿಸ್ಕೇ ತಾಂತಿಲ್ಲ ಇದರಲ್ಲಿ. ಆದರೆ ಈ ಥರ ಎಲ್ಲ ಡಬಲ್ ಆಗೇ ಆಗುತ್ತೆ, ಕನ್ಫರ್ಮ್ ಆಗುತ್ತೆ, ಗ್ಯಾರಂಟಿ, ಈ ಥರ ಎಲ್ಲ ವರ್ಡ್ ಯೂಸ್ ಮಾಡಬಾರ್ದು. ಅಗ್ರಿಮೆಂಟ್ ಅನ್ನೋದು ಲೀಗಲೇ ಅಲ್ಲ. ಅದು ಅದೇ ಅಗ್ರಿಮೆಂಟ್ ಮಾಡಿಸ್ಕೊಳಕ್ಕಾಗುತ್ತೆ? ಅವ್ನು ಹೇಳ್ಬೇಕು ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ರು ಯೂಸ್ ಮಾಡಲೇಬೇಕು. ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳಕ್ ಬಂದ್ರೆ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಯಾವ ತರ ಇರುತ್ತೆ ಅದೇ ತರ ಆಗುತ್ತೆ. ಮಾರ್ಕೆಟ್ಗಿನ್ನ ದೊಡ್ಡವ್ರು ಯಾರಿದ್ದಾರೆ ಇಲ್ಲಿ? ನಾಳೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ನಾನೇನು ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗುತ್ತೆ? ಮಾರ್ಕೆಟ್ ಕೆಳಗೆ ಬಿದ್ದರೆ ಎಲ್ಲ ಶೇರು ಕೆಳಗೆ ಬೀಳ್ತವೆ, ನನ್ನ ಶೇರ್ ಒಬ್ಬಂದೇ ಅಲ್ಲ. ಇದನ್ನ ಮಾತ್ರ ಪ್ರತಿಯೊಬ್ಬರು ಹೇಳಲೇಬೇಕು ಅವ್ರ ಇನ್ವೆಸ್ಟರ್ಸ್ಗೆ ಅಥವಾ ಕಸ್ಟಮರ್ಸ್ಗೆ. ಆಕ್ಚುಲಿ ಈ ಥರ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಳೋದು ಇಲ್ಲಿಗಲ್. ಬ್ರೋ ನಂದೊಂದು ಪರ್ಸನಲ್ ಲೋನ್ ಇದೆ, 7 lakhs, 11.5% ಇಂಟ್ರೆಸ್ಟ್ ಇದೆ. ಪೋರ್ಟ್ಫೋಲಿಯೋ ಇದೆ 5 lakhs ಇದೆ. ನಾನು ಪೋರ್ಟ್ಫೋಲಿಯೋ ಕ್ಲೋಸ್ ಮಾಡಿ ಸಾಲ ಕೊಟ್ಟು ಆಮೇಲೆ ಇನ್ವೆಸ್ಟ್ ಮಾಡಲ ಇಲ್ಲ ಎರಡೂ ಒಟ್ಟಿಗೆ ಮಾಡಲ? ದಯವಿಟ್ಟು ಹೇಳಿ ಬ್ರೋ. 11.5% ಅಷ್ಟು ದೊಡ್ಡ ಇಂಟ್ರೆಸ್ಟ್ ರೇಟ್ ಅಲ್ಲ. ಆದರೆ ನನ್ನ ಸಜೆಷನ್ ಏನಂದರೆ ನೀವು ಬೆಟರ್ ಆ ಲೋನ್ನ ಕ್ಲಿಯರ್ ಮಾಡಿಬಿಡಿ. ಕ್ಲಿಯರ್ ಮಾಡಿಬಿಟ್ಟು ಇನ್ನು EMI ಕಟ್ಟೋದೇನಿರುತ್ತಲ್ಲ ಅದನ್ನ SIP ಮಾಡ್ಕೊಂಡು ಹೋಗಿ. ಹೇಳೋಕ್ಕಾಗಲ್ಲ ಆಮೇಲೆ ನೀವು ಯಾವ ಶೇರ್ ಮೇಲೆ ಬೈ ಮಾಡಿದ್ದೀರಲ್ಲ ಆ ಶೇರ್ ಏನಾದರೂ ನಾಳೆ 5 ಪಟ್ಟು 6 ಪಟ್ಟು ಮೇಲೆ ಹೋಗ್ಬೋದು. ಆಮೇಲೆ ನನ್ನನ್ನು ಬಂದು ಬ್ಲೇಮ್ ಮಾಡಬೇಡಿ. ಬಿಕಾಸ್ ನಾನು ನಿಮ್ಗೆ ಯಾವ ಶೇರ್ ಬೈ ಮಾಡಿದ್ದೀರ ಅಂತ ಗೊತ್ತಿಲ್ಲ. ನೀವು ಹೇಳಿದ್ರು ಕೂಡ ಆ ಶೇರ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂತ ನಾನು ತಗೊಳಲ್ಲ. ಆದರೆ ಸೇಫರ್ ಸೈಡಲ್ಲಿ ಪೀಸ್ ಆಗಿರಬೇಕು, ನಮ್ಮ ಆರಾಮಾಗಿರಬೇಕು ಅನ್ನಂಗಿದ್ರೆ ನೀವು ಆ ಲೋನ್ನ ತೀರಿಸ್ಬಿಟ್ಟು ಅಲ್ಲಿ ಏನು EMI ಕಟ್ತಿದ್ರಲ್ಲ ಅದನ್ನ SIP ಮಾಡ್ಕೊಂಡು ಹೋಗಿ. ಇಲ್ಲ ನನಗೆ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ನಾನು ಅನ್ನಂಗಿದ್ರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆ್ಯಕ್ಚುಲಿ ನೀವೇನು ಮಾಡ್ತಿದ್ದೀರಾ ಗೊತ್ತಾ? ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು 20% ದುಡಿದ್ರೂ ಕೂಡ 20% ದುಡಿತಿಲ್ಲ. ಇಲ್ಲಿ ನೀವು ಕೇವಲ 8% ದುಡಿತಿದ್ದೀರಾ. ಉಳಿದಿರ 12% ನೀವು ಬ್ಯಾಂಕಿಗೆ ಕೊಡ್ತಾ ಇದ್ದೀರಾ. ಅದ್ರ ಬದಲು ನೀವೇನು ಮಾಡಿ ಸುಮ್ಮನೆ SIP ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ? ನಿಮ್ಮ ಲಕ್ಕಿಲಿ ನೀವು ಬೈ ಮಾಡಿರೋ ಶೇರು 10 ಪಟ್ಟು 20 ಪಟ್ಟು ಮೇಲೋಗ್ಬಿಡುತ್ತೆ. ನಿಮ್ದು 5 ಲಕ್ಷ 50 ಲಕ್ಷ ಆಗ್ಬಿಡುತ್ತೆ. ಅವಾಗ ನಿಮಗೆ ನಾನು ಸಮಥಿಂಗ್ ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ. ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲ ನನಗೆ ಸೇಫರ್ ಆಗಿರಬೇಕು, ನನಗೆ ಪೀಸ್ಫುಲ್ ಆಗಿರ್ಬೇಕಂದ್ರೆ ಅದನ್ನು ದಯವಿಟ್ಟು ಸೆಲ್ ಮಾಡಿಬಿಟ್ಟು ನಿಮ್ಮ ಲೋನ್ ತೀರಿಸ್ಬಿಡಿ. ಆಮೇಲೆ ಅದೇ ದುಡ್ಡಿಂದ SIP ಮಾಡ್ಕೊಂಡು ಹೋಗಿ. 25 lakhs ಅಮೌಂಟ್ ಇದೆ, ಸ್ಯಾಲ್ರಿ 1 ಲಕ್ಷ ಇದೆ. 25 ಲಕ್ಷನ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು ಮುಂದಿನ 20 ವರ್ಷಗಳಿಗೆ? ಬ್ರೋ ಅದನ್ನ ನಾನು ಇಲ್ಲಿ ಪಬ್ಲಿಕಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕೆ ಬರಲ್ಲ, ಸಜೆಷನ್ನು ಕೊಡಕ್ಕೆ ಬರಲ್ಲ. ನಾವು ಸೆಬಿ ಅಂಡರೇ ಬರ್ತೀವಿ, ಇಷ್ಟ ಬಂದಂಗೆ ಮಾತಾಡೋಕ್ಕೆ ಬರಲ್ಲ. ನೀವೇನು ಮಾಡಿ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಸಜೆಷನ್ ತೊಗೊಳ್ಳಿ ಅಷ್ಟೇ. ನೀವು ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅಂತೇನಿಲ್ಲ. ಅವ್ರ ಹತ್ರ ಸಜೆಷನ್ ತೊಗೊಂಡು ನಿಮ್ಮ ಡಿಸಿಷನ್ನ ನೀವು ತೊಗೊಳ್ಳಿ. ಸರ್ ದಿನಕ್ಕೆ ನಾನು 400 ರಿಂದ 500 RSನ ಅರ್ನ್ ಮಾಡೋಕ್ಕೆ ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೆಸ್ಟ್ ಹೇಳಿ ಸರ್. ಬ್ರೋ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಮಾಡಿ, ನೀವು ಫಸ್ಟ್ ಒಂದು ಚಲಕೆ ಬೈ ಮಾಡಿ, ಮತ್ತೆ ಇನ್ನೊಂದು ಸ್ವಲ್ಪ ದುಡ್ಡಲ್ಲಿ ನೀವು ಒಂದು ಬಾಂಡ್ಲಿ ಬೈ ಮಾಡಿ. ಇವೆರಡನ್ನ ಇಟ್ಕೊಂಡು ಒಂದು ಗಾರೆ ಕೆಲಸ ಮಾಡಿ, ನಿಮಗೆ ಡೈಲಿ 400 ರಿಂದ 500 ರೂಪಾಯಿ ಸಿಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಂತೂ ಈ ಥರ ಸಿಗಲ್ಲ. 400 ರಿಂದ 500 ರೂಪಾಯಿ ಸಿಗೋದು, ಡೈಲಿ ದುಡ್ಡು ಮಾಡೋದು, ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಆಗಲ್ಲ. ನೀವು ಈ ಥರ ಎಲ್ಲಿ ವಿಡಿಯೋ ನೋಡ್ಕೊಂಡು ಬರ್ತೀರಾ ಗೊತ್ತಿಲ್ಲ, ಪದೇ ಇದೇ ಕ್ವಶನ್ ಕೇಳ್ತಿರ್ತೀರಾ. ಈ ಥರ ಎಲ್ಲ ಆಗಕ್ಕೆ ಚಾನ್ಸೇ ಇಲ್ಲ ಬ್ರೋ. ಸ್ಟಾಕ್ ಮಾರ್ಕೆಟಲ್ಲಿ ಯಾರನ್ನ ಹೇಳ್ತಿದ್ದಾರೆ ಅಂದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಯಾಕಂದರೆ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 1 ವಾರ ಆಗುತ್ತೆ, 1 ತಿಂಗಳಾಗುತ್ತೆ. ಬಟ್ ಇನ್ನೊಂದು ತಿಂಗಳಲ್ಲಿ ಇಷ್ಟು ದಿವಸ ಏನು ಮಾಡಿದಿರಲ್ಲ ಅದಷ್ಟು ಕಳೆದೋಗುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಇರೋದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಈ ಥರ ಡೈಲಿ ದುಡ್ಡು ಮಾಡೋಕ್ಕಲ್ಲ, ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡೋಕೆ ಇರೋದು. ಆಮೇಲೆ ನಾನು ಗಾರೆ ಕೆಲಸದವ್ರಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ. ನಾನು ಹೇಳ್ತಿರೋದು ಸಿಂಪಲ್ಲು. ಇಷ್ಟು ಕಷ್ಟಪಟ್ಟು ಮಣ್ಣೊತ್ತು ಎಲ್ಲ ಕೆಲಸ ಮಾಡಿ 400-500 ರೂಪಾಯಿ ದುಡಿತಾರೆ. ನೀವೇನೂ ಮಾಡ್ದಲ್ಲೇ ಕುತ್ಕೊಂಡು 400-500 ರೂಪಾಯಿ ದುಡಿಬೇಕಂತ ಯೋಚನೆ ಮಾಡ್ತೀರಲ್ಲ, ಅದಕ್ಕೆ ನಾನು ಅದನ್ನು ಕಂಪೇರ್ ಮಾಡಿ ಹೇಳಿದ್ದು. ರೀಸೆಂಟಾಗಿ ಅಮೆರಿಕಾದಲ್ಲಿ ಜಾಬ್ ಕ್ರಿಯೇಷನ್ ಕಡಿಮೆ ಆಗ್ತಿದೆ, ಅವರು ಎಕನಾಮಿ ಸ್ಲೋ ಆಗಿದೆ, ರಿಸೆಷನ್ ಕೂಡ ಆಗ್ಬೋದು ಅಂತ ಕೆಲವು ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಸೊ ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ. ರಿಸೆಷನ್ ಬರೋ ಚಾನ್ಸ್ ಇದೆ. ನೀವು ಒಬ್ಬ ಇನ್ವೆಸ್ಟರ್ ಆಗಿ ನಮ್ಮಂತ ರಿಟೇಲ್ ಇನ್ವೆಸ್ಟರ್ಗೆ ಇಂಥ ಟೈಮಲ್ಲಿ ಏನ್ ಮಾಡಬೇಕು ಅಂತ ಹೇಳ್ಬಹುದು. ಈ ತರ ನ್ಯೂಸ್ಗಳು ಡೈಲಿ ಒಂದೊಂದು ಬರ್ತಿರುತ್ತೆ. ಆಮೇಲೆ ರೇಟ್ ಕಟ್ ಮಾಡ್ತಿಲ್ಲ, ಆಲ್ರೆಡಿ ಕಟ್ ಮಾಡಿದ್ದಾರೆ. ನಿನ್ನೆ ರೇಟ್ ಕಟ್ ಮಾಡಿದ್ದಾರೆ. ನಿನ್ನೆ ಅಂದ್ರೆ ಇವತ್ತು ವಿಡಿಯೋ ಮಾಡೋ ದಿವಸ ನಿನ್ನೆ. ಬ್ರೋ ರೇಟ್ ಕಟ್ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ, ರೇಟ್ ಆಲ್ರೆಡಿ ಕಟ್ ಮಾಡಿದ್ದಾರೆ. ರೇಟ್ 50 ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ದಾರೆ. ಇನ್ನೇನು ಮಾರ್ಕೆಟ್ ಅದ್ರ ಬಗ್ಗೆ ರಿಯಾಕ್ಟೇ ಮಾಡಿಲ್ಲ. ಆಮೇಲೆ ರೇಟ್ ಯಾಕೆ ಕಟ್ ಮಾಡ್ತಾರೆ ಅಂದ್ರೆ ಇದೇ ತರ ರಿಸೆಷನ್ ಇರೋ ಟೈಮಲ್ಲಿ
ಬಿಸ್ನೆಸ್ಗಳ ಕೈಯಲ್ಲಿ ದುಡ್ಡು ಇರಲ್ಲ ಜಾಸ್ತಿ, ಆಮೇಲೆ ಜನಗಳ ಹತ್ರ ಪರ್ಚೇಸಿಂಗ್ ಪವರ್ ಇರಲ್ಲ. ಅದಕ್ಕೆ ಬಿಸ್ನೆಸ್ ಏನು ಮಾಡ್ತಾರೆ, ಬಿಸ್ನೆಸ್ಗೂ ವ್ಯಾಪಾರ ಆಗ್ತಿರಲ್ಲ, ಅವಾಗ ಜಾಬ್ನ ಕಟ್ ಮಾಡ್ತಾರೆ, ಕೆಲಸದಲ್ಲಿ ಇರೋರನ್ನ ಮನೆ ಕಳಿಸ್ತಾರೆ. ಅವಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಮನಿ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ, ಜನಗಳ ಕೈಲಿ ಜಾಸ್ತಿ ದುಡ್ಡು ಆಡಂಗೆ ಮಾಡುತ್ತೆ. ಅವಾಗ ಜನಗಳು ಜಾಸ್ತಿ ಖರೀದಿ ಮಾಡ್ತಾರೆ, ಅವಾಗ ಬಿಸ್ನೆಸ್ಗಳಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ, ಅವಾಗ ಮತ್ತೆ ಎಂಪ್ಲಾಯ್ಗಳನ್ನ ಹೈರ್ ಮಾಡ್ತಾರೆ. ಇದು ಪ್ರೋಸೆಸ್. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ. ಆಮೇಲೆ ಮ್ಯಾಕ್ರೋ ಎಕಾನಮಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಇವೆಲ್ಲ ಇದ್ದಾವೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನೀವು ಮಲ್ಕೊಳಕ್ಕಾಗಲ್ಲ. ನಾಳೆ ಏನಾಗುತ್ತೋ, ನಾಡ್ದು ಏನಾಗುತ್ತೋ, ಇಂಟ್ರೆಸ್ಟ್ ರೇಟ್ ಯಾವಾಗ ಕಟ್ ಮಾಡ್ತಾರೋ, ಬರೀ ಇದೇ ಯೋಚನೆ ಬರ್ತಾ ಇರುತ್ತೆ. ಬಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಒಳ್ಳೇದೇನೆ, ಆದರೆ ಇನ್ಫಾರ್ಮೇಷನ್ ಥರ ತಗೊಳ್ಳಿ, ಅದನ್ನು ಮೈಂಡಿಗೆ ತಗೊಂಡ್ಬೇಡಿ. ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬಿಟ್ಟಾಕ್ಬಿಡಿ. ಸ್ಟಾಕ್ ಮಾರ್ಕೆಟ್ ಇವತ್ತಲ್ಲ ನಾಳೆ ಮೇಲೆ ಹೋಗಲೇಬೇಕು. ಬ್ರೋ, ಐ ಹ್ಯಾವ್ ಅಮೌಂಟ್ ಇನ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಇನ್ ಸ್ಟಾಕ್ ಮಾರ್ಕೆಟ್. ಐ ವಾಂಟ್ ಟು ಬೈ ಎ ಬೈಕ್. ಲೋನಲ್ಲಿ ತಗೊಳ್ಳೋಣ ಅಥವಾ ಸ್ಟಾಕ್ ಮಾರ್ಕೆಟ್ ಸೇಲ್ ಮಾಡಿ ತಗೊಳ್ಳೋಣ? ಆ ಅಮೌಂಟ್ನ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಲ್ಲ? ಬ್ರೋ, ನೀವು ಲೋನಲ್ಲೇ ತಗೊಳ್ಳಿ ಬ್ರೋ ಬೈಕ್ ಲೋನ್. ಏನು ನಿಮಗೆ 8% 9% ಎಲ್ಲ ಸಿಗುತ್ತೆ. ನೀವು ಸ್ಯಾಲ್ರಿಡ್ ಆಗಿದ್ರೆ ನಿಮ್ಗೆ ಆರಾಮ್ಸೆ 9% ಹಂಗೆ ಸಿಗುತ್ತೆ. ಲೋನಲ್ಲೇ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ನ ಟಚ್ ಮಾಡಬೇಡಿ. ಅದು ನಿಮ್ಮದು ಹೆಂಡ್ತಿ ಅನ್ಕೊಂಬಿಡಿ. ಹೆಂಡ್ತಿನ ನೀವು ಆಗಲೆಲ್ಲ ಬಿಡಲ್ಲ, ಅದೇ ರೀತಿ ನಿಮ್ಮ ಗರ್ಲ್ ಫ್ರೆಂಡ್ನ ಆಗಲೆಲ್ಲ ಚೇಂಜ್ ಮಾಡಲ್ಲ, ಅದೇ ರೀತಿ ಆ ಡಿಸಿಷನ್ ಚೇಂಜ್ ಮಾಡಬೇಡಿ. ಬೈಕ್ನ ಲೋನಲ್ಲೇ ತಗೊಳ್ಳಿ, ಅದನ್ನ ಯಾಕೆ ಬ್ರೇಕ್ ಮಾಡ್ತೀರಾ? 5 ವರ್ಷ ಆಗ್ಬಿಟ್ರೆ ನಿಮ್ಮ ಬೈಕ್ನ ಅರ್ಧ ರೇಟಿಗೆ ಕೇಳ್ತಾರೆ, ಬಟ್ ಸ್ಟಾಕ್ ಮಾರ್ಕೆಟಲ್ಲಿರೋ ಇನ್ವೆಸ್ಟ್ಮೆಂಟು ಡಬಲ್ ಆಗಿರುತ್ತೆ. ಅವಾಗ ನಿಮಗೆ ರಿಗ್ರೆಟ್ ಆಗಬಾರ್ದಲ್ಲ, ನೀವು ಲೋನಲ್ಲೇ ತಗೊಳ್ಳಿ. ಹಾಯ್ ಬ್ರೋ, ಇನ್ ಬೆಂಗಳೂರು ಮಂತ್ಲಿ ರೆಂಟ್ ಫಾರ್ ಎ 2 BHK at least 25,000 with a 5% increase every year. Could you suggest which option is the better? Buying a flat with a 50,000 rupees EMI every month for a 20 years along with a 5,000 rupees SIP each month for a next 15 years, or continuing to pay rent staying at a 25,000 with a 5% annual increment, investing 30,000 EMI option as a SIP? ಬ್ರೋ, ಇದು ತುಂಬಾ ನೀವು ಎಂತ ಕ್ವಶನ್ ಕೇಳಿದ್ದೀರಾ ಅಂದರೆ ಇದು ಎಲ್ಲರಿಗೂ ಸೆಟ್ ಆಗಲ್ಲ ಬ್ರೋ. ಆ್ಯಕ್ಚುಲಿ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಯಾಕಂದರೆ ನನ್ನ ಪ್ರಕಾರ ಈಗ ನೀವು ಸುಮ್ಮನೆ ಲಾಜಿಕಲಿ ಸಜೆಷನ್ ಕೇಳ್ತಿದ್ದೀರಾ ಅಂದರೆ ನಾನು ಹೇಳ್ತೀನಿ ರೆಂಟಲ್ಲಿರೋದೇ ಬೆಸ್ಟು. ಯಾಕಂದರೆ ರೆಂಟಲ್ಲಿ ಈಗ ನೀವು ಹೇಳಿದ್ರೆ 5% ಇನ್ಕ್ರೀಸ್ ಮಾಡಬೇಕಂತ, ನೀವು ಯಾವುದೋ ಒಂದು ಹೊಸ ಮನೆಗೆ ಹೋಗಿದ್ರೆ, ಹೊಸ ಫ್ಲಾಟ್ ಬೈ ಮಾಡಿದ್ರೆ, ಹೊಸದಾಗಿ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಅಲ್ಲಿ ಹೋಗಿ ನೀವು ರೆಂಟ್ ತೊಗೊತೀರಾ. ಅಲ್ಲಿ ಹೋಗಿ ನಿಮಗೆ 5 ವರ್ಷಕ್ಕೆ ಬೋರ್ ಆಗೋಯ್ತು, ಅಥವಾ 5 ವರ್ಷ ಬಿಟ್ಬಿಟ್ಟು ನಿಮ್ಮ ಕೆಲಸ ಬೇರೆ ಕಡೆ ಹಾಕ್ಬಿಟ್ರು, ಆ ಮನೆಯೇ ಬೋರ್ ಆಗೋಯ್ತು ನಿಮಗೆ, ಆ ಇಂಟೀರಿಯರ್ ನೋಡಿ ಬೋರ್ ಆಗೋಯ್ತು, ನಿಮಗೆ ಸರಿ ಅನ್ನಿಸ್ಲಿಲ್ಲ. ಅವಾಗ ನೀವೇನು ಮಾಡ್ಬೋದು, ಇನ್ನೂ ಒಂದು 5,000 ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ನೀವು ಹೊಸ ಬಿಲ್ಡಿಂಗ್ ಹೋಗ್ಬೋದು, ಅದು ಹೊಸ ಇಂಟೀರಿಯರ್, ಅಲ್ಲಿ ನಿಮಗೆ ಹೊಸ ಲೊಕ್ಯಾಲಿಟಿ ಸಿಗ್ತಾರೆ, ಹೊಸ ಜನಗಳ ಜೊತೆ ಬೆರ್ತಂಗಾಗುತ್ತೆ. ಇನ್ನೊಂದು 5 ವರ್ಷ ಅಲ್ಲಿ ಇದ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಬೋದು. ಇದೇ ಥರ ನೀವು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಒಂದೇ ಜಾಗದಲ್ಲಿ ಸಾಯೋವರೆಗೂ ಸೆಟ್ಲ್ ಆಗೋದು ಅಷ್ಟು ಎಕ್ಸೈಟಿಂಗ್ ಆಗಿರಲ್ಲ. ಯಾಕಂದರೆ ನೀವು ಏನೇ ಹೇಳ್ಬೋದು, ಮನೆ ತಗೊಳೋದು ಇಸ್ ಎಮೋಷನ್ನು ಅದು ಇದು ಅಂತ ಫಸ್ಟ್ಗೆ ತಗೊಳ್ಬೇಕಾದ್ರೆ ಭಾಳ ಚೆನ್ನಾಗಿರುತ್ತೆ. 1 ತಿಂಗಳಾದ ತಕ್ಷಣ ಅದು ಬೋರ್ ಆಗುತ್ತೆ. ನೀವೇನೇ ಇಂಟೀರಿಯರ್ ಮಾಡಿಸಿ, ಎಕ್ಸ್ಟೀರಿಯರ್ ಮಾಡಿಸಿ, ಎಂಥ ಡಿಸೈನರಿಂಗ್ ಕರೆಸಿ, ನಿಮ್ಮ ವಾಲ್ ಹಂಗೆ ಮಾಡಿಸಿ ಹಿಂಗೆ ಮಾಡಿಸಿ 1 ತಿಂಗಳಿಗೆ ಬೋರ್ ಆಗುತ್ತೆ. ಬಟ್ ನೆಕ್ಸ್ಟ್ ನೀವು ಆ ಮನೆಗಿನ್ನ ಚೆನ್ನಾಗಿರೋ ಮನೆ ನೋಡಿಬಿಟ್ರೆ ನಿಮ್ಗೆ ಅದ್ರ ಮೇಲೆ ಆಸೆ ಆಗ್ತಿರುತ್ತೆ. ಇದನ್ನೆಲ್ಲ ಈಡೇರಿಸ್ಕೊಬೇಕಂದ್ರೆ ರೆಂಟ್ ಬೆಸ್ಟು. ಆದರೆ ನಮ್ಮ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಏನಿರೋದು, ನಮ್ಗೊಂದು ಸ್ವಂತ ಮನೆ ಇರಬೇಕು. ಈಗಿನ ಕಾಲದಲ್ಲಿ ಮನೆ ಇಲ್ಲಾಂದರೆ ಹೆಣ್ಣು ಕೊಡಲ್ಲ ಅಂತಾರೆ. ಭಾಳ ಪ್ರಾಬ್ಲಮ್ ಇದ್ದಾವೆ. ನಿಮ್ಮದು ಯಾವುದನ್ನ ಚೂಸ್ ಮಾಡಿ. ಅಂದರೆ ಈಗ ನೀವು ಈಗ ಮನೆ ತಗೊಳೋದು ಎಷ್ಟು ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ, ಅದು ಯಾವ ಥರ ಡಿಸೈಡ್ ಮಾಡ್ತಿದೆ. ನಿಮ್ಮ ತಂದೆ ತಾಯಿ ನೆಮ್ಮದಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನೀವು ಅವ್ರ ಮೈಂಡ್ಸೆಟ್ನ ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಮನೆ ತಗೊಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ, ಅವರು 4 ಜನದ ಹತ್ರ ಹೇಳ್ಕೊಂಡು ಅಡ್ಡಾಡ್ತಾರೆ, ನನ್ನ ಮಗ ಮನೆ ತಗೊಂಡ ಅಂತ. ಅದೆಲ್ಲನೂ ನಿಮಗೆ ಕನ್ಸಿಡರ್ ಆಗುತ್ತೆ ಅಂದರೆ ಯು ಬೆಟರ್ ಬೈ ಹೌಸ್. ಇಲ್ಲ ನಾನು ನನ್ನ ವೈಫ್ ಇದ್ದೀವಿ, ನಾವಿಬ್ರು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಫ್ಯೂಚರಲ್ಲಿ ಅಂತ ಯೋಚನೆ ಮಾಡ್ತಿದ್ದೀವಿ, ನಾವು ಇದೇ ಥರನೇ ಥಿಂಕ್ ಮಾಡ್ತೀವಿ ಅನ್ನಂಗಿದ್ರೆ ನೀವು ರೆಂಟಲ್ಲಿ ಇರೋದೇ ಬೆಸ್ಟು. ಬಟ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ರೆಂಟಲ್ ಬೆಸ್ಟು, ಎಮೋಷ್ನಲಿ ಥಿಂಕ್ ಮಾಡಿದ್ರೆ ಮನೆ ಬೆಸ್ಟ್. ಎಮೋಷ್ನಲಿ ಯಾಕಂದರೆ ಅದು ನಮ್ಮೊಬ್ಬರದ್ದು ಡಿಸಿಷನ್ ಅಲ್ಲಲ್ಲ, ನಮ್ಮ ಹಿಂದೆ ಭಾಳ ಜನ ಇರ್ತಾರೆ. ಇವೆರಡರಲ್ಲಿ ಯಾವುದು ನೀವು ಅಂತ ಚೂಸ್ ಮಾಡಿ ಆಮೇಲೆ ಚೂಸ್ ಮಾಡಿ. ಯಾಕಂದರೆ ಇದು ಎವ್ರಿ ಪರ್ಸನ್ಗೆ ಡಿಫ್ರೆಂಟ್ ಆಗಿರುತ್ತೆ ಬ್ರೋ. ಎಲ್ಲನೂ ನಾವು ಮನಿ ಮೈಂಡಾಗೆ ಥಿಂಕ್ ಮಾಡೋಕ್ಕೆ ಬರಲ್ಲ. ಬ್ರೋ, ಐ ಹ್ಯಾವ್ 1.5 crore ಅಮೌಂಟ್ ಇದೆ. ಐ ಆಮ್ ಪ್ಲಾನಿಂಗ್ ಟು ಇನ್ವೆಸ್ಟ್ 1 crore ಇನ್ ಮ್ಯೂಚುವಲ್ ಫಂಡ್, 50 lakhs ಇನ್ ಬ್ಯಾಂಕ್ FD. ಸೊ ಗಿವ್ ಮಿ ಎ ಬೆಟರ್ ಆಪ್ಷನ್. ಹೌ ಐ ವಿಲ್ ಡಿವೈಡ್ ಮೈ 1 crore ಆನ್ ದಿ ವಿಚ್ ಕಂಪ್ನಿ MF? ಪ್ಲೀಸ್ ಸಜೆಸ್ಟ್ ಮೀ ಪ್ಲೀಸ್. ಬ್ರೋ, ಅಗೇನ್ ಸಜೆಷನ್ ಕೇಳಬೇಡಿ ನನಗೆ. ಆ್ಯಕ್ಚುಲಿ ಅದರ ಪರ್ಸ್ನಲ್ ಈ ಥರ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಬೈ ಮಾಡಬೇಕು, ಈ ಥರ ಎಲ್ಲ ಸಜೆಷನ್ ಡೈರೆಕ್ಟಾಗಿ ಹೇಳೋಕ್ಕೆ ಬರಲ್ಲ. ಆ ಥರ ಕೇಳಬೇಡಿ ನನಗೆ. ನೀವು ಕೂಡ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕಲ್ಲಿ ಹೋಗಿ ಎಂಟ್ರಿ ಮಾಡಿ, ಅಲ್ಲಿ ನಮ್ಮ ಟೀಮ್ ಜೊತೆ ಮಾತಾಡಿ, ಅಲ್ಲಿ ಬೇಕಾದ್ರೆ ನೀವು ಅವ್ರ ಹತ್ರ ಸಜೆಷನ್ ತಗೊಳ್ಳಿ. ಬ್ರೋ, ನಾನು ಎಂಪ್ಲಾಯ್ ಇದ್ದೀನಿ. ನಾನು ಇವಾಗ ಮಂತ್ಲಿ 15 to 20K ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ನಾನು 10 lakh ಪರ್ಸ್ನಲ್ ಲೋನ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ. ಸಜೆಷನ್ ಮಾಡಿ ಬರೋ. ಬೇಡ ಪ್ಲೀಸ್ ಬೇಡ, ದಯವಿಟ್ಟು ಈ ಥರ ಮಾಡಬೇಡಿ. ಮಾರ್ಕೆಟ್ ಯಾವಾಗ ಸಖತ್ ಕೆಳಗೆ ಬಂದಿರುತ್ತೆ, ಡೈಲಿ ಕೆಳಗೆ ಬೀಳ್ತಿರುತ್ತಲ್ಲ, ಅವಾಗ ಬೇಕಾದ್ರೆ ನೀವು ಪರ್ಸ್ನಲ್ ಲೋನ್ ತೆಗೆದು ಹಾಕಿದ್ರು ಪರವಾಗಿಲ್ಲ. ಬಿಕಾಸ್ ಮಾರ್ಕೆಟ್ ಒಂದು 30% ಕೆಳಗೆ ಬಂದಿದ್ರೆ, ಮಾರ್ಕೆಟ್ ಮತ್ತೆ ರಿಕವರ್ ಆದರೆ ಒಂದು 30% ನಿಮಗೆ ಲಾಭ ಆಗುತ್ತೆ. ಇವಾಗ ಮಾರ್ಕೆಟ್ ಮೇಲಿದೆ, ಇವಾಗ ಅಂತ ದಟ್
ಕೆಲಸ ಮಾಡಬೇಡಿ. ಅದು ಯಾವಾಗ ನಮ್ಮ ಮಾರ್ಕೆಟ್ ತುಂಬ ಕೆಳಗೆ ಬಂದಿರುತ್ತಲ್ಲ ಅಂಥ ಟೈಮಲ್ಲಿ ಚೆನ್ನಾಗಿರುತ್ತೆ. ಇವಾಗ ಅಂತ ಡಿಸಿಷನ್ ತಗೊಂಡ್ಬೇಡಿ. ಹಾಯ್ ಬ್ರೋ, ನನಗೆ ಈಗ 34 ಏಜು. ನನಗೆ ಮುಂಚೆ ಸ್ಟಾಕ್ ಮಾರ್ಕೆಟ್ MF ಬಗ್ಗೆ ಏನು ಗೊತ್ತಿರಲಿಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡ್ ಹೇಳಿದ್ರು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ. ಆಮೇಲೆ ನಾನು ನಿಮ್ಮ ಚಾನಲಲ್ಲಿ ನೀವು ಮಾಡಿರೋ ಎಲ್ಲ ವಿಡಿಯೋ ನೋಡಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಂಡೆ. ಈಗ 9000 SIP ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಜೆಷನ್ ಆ್ಯಂಡ್ ಯುವರ್ ಎಕ್ಸ್ಪ್ಲನೇಷನ್. ಮೈ ಕ್ವಶನ್ ಈಸ್, ನನ್ನ PF ಅಕೌಂಟಲ್ಲಿ 2,50,000 ಅಮೌಂಟ್ ಇದೆ. ನಾನು ಇದನ್ನು ವಿಡ್ರಾ ಮಾಡಿ ಮ್ಯೂಚುವಲ್ ಫಂಡಲ್ಲಿ ಮೋರ್ ದೆನ್ 10 ಇಯರ್ ಲಮ್ಸಮ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ. ಪ್ಲೀಸ್ ಸಜೆಸ್ಟ್ ಮೀ. ಬ್ರೋ, ನಾನು ಲಾಸ್ಟ್ ಟೈಮ್ ಒಬ್ಬರಿಗೆ ಇದೇ ಥರ ಕ್ವಶನ್ಗೆ ರಿಪ್ಲೈ ಮಾಡಿದ್ದೆ ಅನ್ಸುತ್ತೆ. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡು PF ಥರ ಸ್ಟೇಬಲ್ ಆಗಿರಲ್ಲ ಬ್ರೋ. PF ಅಲ್ಲಿ ಮಿನಿಮಮ್ ನಿಮಗೆ 8.5% ಸಮಥಿಂಗು ಇಂಟ್ರೆಸ್ಟ್ ಸಿಗುತ್ತೆ ಎವ್ರಿ ಇಯರ್. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಸ್ಟೇಬಲ್ ಆಗಿರಲ್ಲ. ನಿಮ್ದು 2.5 ಲಕ್ಷ ತಗೊಂಡು ಹಾಕಿದ್ರೆ ಆ 2.5 ಲಕ್ಷ ನಾಳೆ 2.30 ಆಗುತ್ತೆ, 2.10 ಆಗುತ್ತೆ, ಮತ್ತೆ 3 ಆಗುತ್ತೆ, 4 ಆಗುತ್ತೆ. ಈ ತರ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಇದನ್ನ ನಿಮಗೆ ತಡ್ಕೊಳಕ್ ಶಕ್ತಿ ಇದೆ ಅಂದ್ರೆ ಮಾತ್ರ ನೀವು ಅದನ್ನ ವಿಡ್ರಾ ಮಾಡ್ಕೊಂಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ತಗೊಂಬನ್ನಿ. ಇಲ್ಲ ನನಗೆ ಇವೆಲ್ಲ ಮೇಲೆ ಹೋಗೋದು ಕೆಳಗೆ ಹೋಗೋದು ನೋಡಕ್ ಆಗಲ್ಲ ಅನ್ನಂಗಿದ್ರೆ ಅದು ಅಲ್ಲೇ ಇದ್ಬಿಡ್ಲಿ, PF ಅಲ್ಲೇ ಇರಲಿ. ಬಟ್ PF ಗಿನ್ನ ಸ್ಟಾಕ್ ಮಾರ್ಕೆಟ್ ಬೆಟರ್ ರಿಟರ್ನ್ ಕೊಡುತ್ತೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಈ ಥರ ಮೇಲೆ ಕೆಳಗೆ ಹೋಗೋದನ್ನು ನೀವು ಸಹಿಸ್ಕೊಬೇಕು. ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಒಂದೇ, ಮೇಲೆ ಕೆಳಗೆ ಹೋಗೋದನ್ನು ನೀವು ಸಹಿಸ್ಕೊಬೇಕು. ಸಹಿಸ್ಕೊಳಕ್ಕೆ ಶಕ್ತಿ ಇದೆ ಅಂದರೆ ನೀವು ಆರಾಮಾಗಿ ಚೂಸ್ ಮಾಡಿ 10 ವರ್ಷ ಬಿಟ್ಬಿಟ್ಟು ನಿಮಗೆ ಒಳ್ಳೆ ರಿಟರ್ನ್ ಸಿಗ್ಬೋದು. ಹಾಯ್ ಬ್ರೋ, ಇಟ್ ಈಸ್ ಅ ವಂಡರ್ಫುಲ್ ವಿಡಿಯೋ. ಐ ನೀಡ್ ಸಜೆಷನ್. ಮೈ ಡ್ಯಾಡ್ ಇಸ್ ಗೆಟಿಂಗ್ ರಿಟೈರ್ಡ್ ಇನ್ ನೆಕ್ಸ್ಟ್ ಮಂತ್ ಇನ್ ಮೈ ಹೋಮ್. ದೇ ಆರ್ ಪುಷಿಂಗ್ ಮೀ ಟು ಪರ್ಚೇಸ್ ಎ ಫ್ಲಾಟ್ ಆರ್ ಹೋಮ್ ಫಾರ್ ಎ ರಿಟೈರ್ಡ್ ಅಮೌಂಟ್ ಆನ್ ಬ್ಯಾಲೆನ್ಸ್ ಇನ್ ಎ ಲೋನ್. ಬಟ್ ನಾನು ಬೇಡ ಅಂತಿದ್ದೀನಿ. 5 ಇಯರ್ ಆದಮೇಲೆ ಲೋನ್ ತಗೊಳ್ಳೋಣ. ನಾನು ಅದನ್ನು ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಮಂತ್ಲಿ STP ಮಾಡಿ ನಾನು ಸ್ಟಾಕ್ ಮಾರ್ಕೆಟ್ಗೆ ತರೋಣ ಅಂತ. ಆವ್ರೇಜ್ 16% ರಿಟರ್ನ್ ಕೊಟ್ಟರು ಕೂಡ 60 lakhs ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ. 5 ಇಯರ್ ಆದಮೇಲೆ SWP ಪ್ಲ್ಯಾನ್ ಮಾಡಿ ಒಂದು 50% ಅಮೌಂಟ್ನ EMIಗೆ ವಿಡ್ರಾ ಮಾಡ್ಬೋದು ಅಂತ. ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ. 1 ಇಯರಿಂದ ರಿಸರ್ಚ್ ಮಾಡಿ ಇಷ್ಟು ಇನ್ಫಾರ್ಮೇಷನ್ ಮಾಡಿದ್ದೀನಿ. ಥ್ಯಾಂಕ್ ಯು ಬ್ರೋ. ಬ್ರೋ, ನನಗೆ ಸೇಮ್ ಏನು ಅನ್ಸುತ್ತೆ ಅಂದರೆ ಇದು ಒಳ್ಳೆ ಐಡಿಯಾನೇ. ಆದರೆ ನೀವು ಡೆಟ್ಟಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ದುಡ್ಡು 5 ವರ್ಷ ಕೊಳಿಯುತ್ತಲ್ಲ, ಅದನ್ನು ಯೋಚನೆ ಮಾಡಿ. ಆಮೇಲೆ ಇದು ನಿಮ್ಮ ತಂದೆ ದುಡ್ಡು ಆಗಿರೋದ್ರಿಂದ ನೀವು ಡೆಟ್ಟಲ್ಲಿ ಇರೋದೇ ಬೆಟರ್. ಯಾಕಂದರೆ ಅವ್ರು ರಿಟೈರ್ಮೆಂಟ್ ದುಡ್ಡು ಅಂತ ಹೇಳ್ತಿದ್ದೀರಲ್ಲ, ನೀವು ಡೆಟ್ಟಲ್ಲಿ ಇರೋದೇ ಬೆಟರ್. ಇಲ್ಲ ನೀವು ಫ್ಲಾಟ್ ಬೈ ಮಾಡಂಗಿದ್ರೆ ಏನು ಮಾಡಿ, ಅಂಡರ್ ಕನ್ಸ್ಟ್ರಕ್ಷನ್ ಇರುತ್ತಲ್ಲ ಬ್ರೋ, ಇನ್ನೂ ಯಾವುದೋ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತಲ್ಲ ದೂರ ಎಲ್ಲಾದರೂ, ಅಕಸ್ಮಾತ್ ನಿಮಗೆ ಆ ಏರಿಯಾ ಸಿಮಿಲರ್ ಇದ್ದರೆ ಅಂಡರ್ ಕನ್ಸ್ಟ್ರಕ್ಷನ್ ಇರುತ್ತಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದರೆ ಮಿನಿಮಮ್ ಫ್ಲಾಟ್ ನಿಮಗೆ ಕೈಗೆ ಬರೋಕ್ಕೆ 4 ವರ್ಷ ಬೇಕಾ. 4 ವರ್ಷದೊಳಗೆ ನೀವು ಸ್ವಲ್ಪ ಅಮೌಂಟಲ್ಲಿ ರಿಲೀಸ್ ಮಾಡೋಕೆ ಹೇಳ್ತಾರೆ. ಅದನ್ನ ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ 5 ವರ್ಷ ಬಿಟ್ಟು ಹೋಗೋ ಅಷ್ಟು ಬೈ ಮಾಡೋ ಅಷ್ಟೊತ್ತಿಗೆ ಅದು ಮೇಲೆ ಹೋಗಿದ್ರೆ ನೀವು ಆಪರ್ಚುನಿಟಿನ ಮಿಸ್ ಮಾಡ್ಕೊತೀರಾ. ನೀವು ಇಲ್ಲಿ 6-7% ಡೆಟ್ ಮ್ಯೂಚುವಲ್ ರಿಟರ್ನ್ ಕೊಟ್ಟರೆ ಅಲ್ಲೇನಾದ್ರು 10% ಕೊಟ್ಟರೆ ಸ್ಟಿಲ್ ಯು ಲೂಸಿಂಗ್ 4-5%. ಆ ಥರ ಮಾಡಿ. ಅದು ಯಾಕಂದರೆ ನಿಮಗೆ ಫಸ್ಟ್ಗೆ ಈಗ ನೀವು ಇವಾಗಲೇ ಹೋಗಕ್ಕೆ ರೆಡಿ ಇಲ್ಲ ಅಂದರೆ ನೀವು ಫಸ್ಟ್ಗೆ ಹೋಗಿ ಚೂಸ್ ಮಾಡೋದ್ರಿಂದ ನಿಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ. ಇನ್ನೊಂದು, ನಿಮ್ಮ ದುಡ್ಡು ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇರುತ್ತಲ್ಲ, ನಿಮ್ಗೆ ಯಾವಾಗ ಅವನು ಕೇಳ್ತಾನೆ ಅದನ್ನು STP ಮಾಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ STP ಮಾಡಿ ಅವಾಗ ಅದು ಫ್ಲಾಟಿಗೆ ಕೊಡ್ತಾ ಇದ್ರೆ ನಿಮ್ಗೊಂದು ದಿವಸ ಫ್ಲಾಟು ಸ್ವಂತ ಆಗುತ್ತೆ. ಆಮೇಲೆ ನೀವು ಕಡಿಮೆ ರೇಟಲ್ಲೂ ಬೈ ಮಾಡ್ದಂಗೆ ಆಗುತ್ತೆ. ನೀವು EMI ಅಮೌಂಟು ಮುಂದೆ ಕೊಡಬೇಕಾಗಿರೋ EMI ಅಮೌಂಟು ಕಮ್ಮಿ ಆಗುತ್ತೆ. ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಇದು ಚೆನ್ನಾಗಿದೆ ನೀವು ಮಾಡಿರೋ ಕ್ಯಾಲ್ಕುಲೇಷನ್ನು. ಈ ಥರದ್ದೊಂದು ನನ್ನ ಸಜೆಷನ್ ನಾನು ಕೊಡ್ಬೋದು ನಿಮಗೆ. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿ, ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬೋದು. ಇದಕ್ಕೆ ಯಾವುದು ರೆಗ್ಯುಲೇಷನ್ ಇಲ್ಲ, ನಾನು ಹೇಳ್ಬೋದು. ಅದನ್ನ ಯಾರು ಬಂದು ನನಗೇನು ಕೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ಲಾಟ್ ಇದೊಂದು ಕನ್ಸಿಡರ್ ಮಾಡಿ. ನೀವು ಫ್ಲಾಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ, ಅಥವಾ ನೀವೇನಾದರೂ ಸೈಟಲ್ಲಿ ತೊಗೊಂಡು ಮನೆ ಕಟ್ತೀರಾ ಅನ್ನಂಗಿದ್ರೆ ಫಸ್ಟು ಒಂದು ಅರ್ಧ ದುಡ್ಡಲ್ಲಿ ಸೈಟ್ ತಗೊಂಡ್ಬಿಡಿ. ಸೈಟ್ ತೊಗೊಂಡ್ಬಿಟ್ಟು ಉಳಿದಿದ್ದ ದುಡ್ಡನ್ನ ನೀವು SWP ಮಾಡಿ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸ್ವಲ್ಪ ದುಡ್ಡು ಬಂದ ಮೇಲೆ ಬೇಕಾದ್ರೆ ಮನೆ ಕಟ್ಟಿ. ಯಾಕಂದರೆ ಸಮಥಿಂಗ್ ಕಾಲ್ಡ್ ಆಪರ್ಚುನಿಟಿ ಕಾಸ್ಟ್ ಅಂತ. ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಮತ್ತೆ ಸಿಗಲ್ಲ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೇ ಇಲ್ಲ ಇದರಲ್ಲಿ. ದಯವಿಟ್ಟು ಆಪರ್ಚುನಿಟಿ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ. ಬ್ರೋ, ನಾವು 10 ಜನ ಫ್ರೆಂಡ್ಸ್ ಸೇರಿ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು ಅಂತಿದ್ದೀವಿ. ಏನು ಮಾಡೋದು ಸಜೆಷನ್ ಮಾಡಿ ಬ್ರೋ. ನನಗೆ ಕೋಆಪರೇಟಿವ್ ಬ್ಯಾಂಕ್ ಯಾವ ಥರ ರನ್ ಆಗುತ್ತೆ ಅಂತ ಗೊತ್ತು, ಆದರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಅದನ್ನು ಇದು ಮಾಡಬೇಕಂತ ಗೊತ್ತಿಲ್ಲ ಬ್ರೋ. ನೀವು ರಾಂಗ್ ಪರ್ಸನಿಗೆ ಕಾಮೆಂಟ್ ಮಾಡಿದ್ದೀರಾ ಅನ್ಸುತ್ತೆ. ಇದ್ರ ಬಗ್ಗೆ ಯಾರನ್ನ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರನ್ನ ಕೇಳಿ ಬ್ರೋ. ಇದ್ರ ಬಗ್ಗೆ ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ ಬ್ರೋ. ನಾನು ರೂರಲ್ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ 2018ರಲ್ಲಿ ಬೈ ಮಾಡಿದೆ. ಎವ್ರಿ ಮಂತು 2,750 ರೂಪೀಸ್ ಪ್ರೀಮಿಯಂ ಇತ್ತು. ಮೆಚುರಿಟಿ 2047. ಟೋಟಲ್ 24 lakhs ಕೊಡ್ತಾರೆ. ಇದು ಬೆಸ್ಟು ಹೌದಲ್ವಾ ಸರ್? ಇದಕ್ಕೆ ಆನ್ಸರ್ ಮಾಡಿ. ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಬ್ರದರ್. ನನಗೆ ರೂರಲ್ ಪೋಸ್ಟ್ ಆಫೀಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಯಾಕಂದರೆ ನಾನು ಯಾವತ್ತೂ ಟ್ರೈ ಮಾಡಿದ್ರೆ ಹೇಳ್ಬೋದಿತ್ತು ಬ್ರೋ. ಸಿಂಪಲ್ಲಾಗಿ ನೀವು ಗೂಗಲಾಗಿ ಹೋಗ್ಬಿಟ್ಟು SIP ಕ್ಯಾಲ್ಕುಲೇಟರ್ ಅಂತ ಹೊಡಿರಿ. ಯಾವ್ದಾದ್ರು ಒಂದು SIP ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ನಾವು ಜಾಸ್ತಿ ಫಿನಾಲಜಿ ಯೂಸ್ ಮಾಡ್ತೀವಿ, ನಮಗೆ ಚೆನ್ನಾಗಿ ಅನ್ಸುತ್ತಿದ್ದು ಇಂಟರ್ಫೇಸು. ಮಂತ್ಲಿ ಎಷ್ಟು ಹೇಳಿ 2,750ನಾ? ನೀವು ಸ್ಟಾರ್ಟ್ ಮಾಡಿರೋದು 2018ರಲ್ಲಿ ಅಂದರೆ ಅದು 47ಕ್ಕೆ ಬರುತ್ತೆ ಅಂದರೆ 29 ವರ್ಷ ಆಗುತ್ತೆ.
ನಾನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿರೋದು ಸ್ಟಾಕ್ ಮಾರ್ಕೆಟಿಂದ 15% ಮಾಡ್ತೀನಿ, ಬೇಡ ದರಿದ್ರ ಅಂತ ಲೆಕ್ಕ ಇಟ್ಕೊಂಡ್ರು 12% ಲೆಕ್ಕ ಮಾಡಿದ್ದೀವಿ. ಪ್ಲಾನ್ ಮೈ ವೆಲ್ತ್ ಅಂತ ಕ್ಲಿಕ್ ಮಾಡಿದೆ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಅದೇ ದುಡ್ಡನ್ನ ನಿಮಗೆ 85 ಲಕ್ಷ ಸಿಗ್ತಿತ್ತು. ಮ್ಯೂಚುವಲ್ ಫಂಡ್ ಅಂದರೆ ನಿಮಗೆ ದರಿದ್ರ ಅಂದರೆ 100% ರಿಟರ್ನ್ ಸಿಕ್ಕಿ. ನಾರ್ಮಲಿ ಮ್ಯೂಚುವಲ್ ಫಂಡ್ ಜಾಸ್ತಿ ರಿಟರ್ನೇ ಕೊಟ್ಟಿರ್ತವೆ, ನಾವು ದರಿದ್ರ ಅಂತ ಲೆಕ್ಕ ಹಾಕ್ತಿದ್ದೀನಿ. 85 ಲಕ್ಷ ಸಿಗ್ತಿತ್ತು, ಬಟ್ ಅಲ್ಲಿ ನಿಮಗೆ 47 ಲಕ್ಷ ಸಿಗ್ತಿದೆ. ಬ್ರೋ ಅವ್ರು ನಿಮಗೆ 6% ಕೊಡ್ತಿದ್ದಾರೆ, ಅಂದರೆ 6% ಅಲ್ಲ 5.5% ಕೊಡ್ತಾ ಇದ್ದಾರೆ ಎವ್ರಿ ಮಂತ್. ದಟ್ ಈಸ್ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ಬ್ರೋ. ಆ್ಯಕ್ಚುಲಿ ಅದನ್ನು ಹೇಳ್ಬಾರ್ದು, ವರ್ಸ್ಟ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ಇದು ಹೇಳ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ 25 ಲಕ್ಷ ಆಗಿನ ಕಾಲಕ್ಕೆ ಎಷ್ಟು ಬೆಲೆ ಬಾಳುತ್ತೆ ಅಂದರೆ ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಲಮ್ಸಮ್ ಕ್ಯಾಲ್ಕುಲೇಟರ್ಗೆ ಹೋಗಿ 25 ಲಕ್ಷ ಅಂತ ಸರ್ಚ್ ಮಾಡಿ. ಬ್ರೋ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕೇಳುತ್ತಲ್ಲ, ಅದರಲ್ಲಿ ಒಂದು 3.5 ಲಕ್ಷ ಹಾಕಿ. ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ದೀನಿ. 3.5 ಲಕ್ಷ ಹಾಕ್ಬಿಟ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಂದ್ಬಿಟ್ಟು 7% ಹಾಕಿ, ಟೆನ್ಯೂರ್ ಬಂದ್ಬಿಟ್ಟು 29 ಇಯರ್ಸ್ ಹಾಕಿ, ಪ್ಲಾನ್ ಮೈ ವೆಲ್ತ್ ಅಂತ ಮಾಡಿ ನಿಮಗೆ ತೋರಿಸುತ್ತೆ ನೋಡಿ. ಈಗಿನ ಕಾಲದ 3.5 ಲಕ್ಷ ಆಗಿನ ಕಾಲದ 25 ಲಕ್ಷಕ್ಕೆ ಸಮ. ಅಂದರೆ ನೀವು ಇಷ್ಟೊಂದು ಕಷ್ಟಪಟ್ಟು ಕಟ್ತಿರೋ ದುಡ್ಡು ಆಗಿನ ಕಾಲಕ್ಕೆ ನಿಮಗೆ ಏನಕ್ಕೂ ಉಪಯೋಗಕ್ಕೆ ಬರಲ್ಲ. 85 ಲಕ್ಷ ಅಂದರೆ ಎಷ್ಟಾಗುತ್ತೆ? 85 ಲಕ್ಷ ಅಂದರೆ ಆಲ್ಮೋಸ್ಟ್ ಈಗಿನ ಕಾಲದ ಒಂದು 20 ಲಕ್ಷಕ್ಕೆ ಸಮ ಆಗಿರುತ್ತೆ. 20 ಲಕ್ಷ ಈಗಿನ ಕಾಲಕ್ಕೆ ನಿಮಗೆ ಸಿಕ್ಕರೆ ಎಷ್ಟು ಕೆಲಸ ಆಗ್ತವೆ, ಒಂದು ಮದುವೆನೇ ಮಾಡ್ಬೋದು. ಅದರಿಂದ ಸ್ಟಾಪ್ ಮಾಡೋಕ್ಕಾದ್ರೆ ಸ್ಟಾಪ್ ಮಾಡಿಬಿಡಿ, ಅದನ್ನು ಸ್ಟಾಪ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ. ಅಣ್ಣ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಈಗಾಗಲೇ ಇದ್ದು ಪೋರ್ಟ್ಫೋಲಿಯೋದಲ್ಲಿ ಇರುವ ಸ್ಟಾಕ್ 10-15% ಬಂದರೆ ಮಾರಬಹುದೇ ಎಂದು ತಿಳಿಸಿಕೊಡಿ. ಬ್ರೋ ನೀವು ಆ್ಯಕ್ಚುಲಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿಲ್ಲ ಅನಿಸುತ್ತೆ. 10% ಬಂದರೆ ಯಾವನ್ನ ಸೆಲ್ ಮಾಡ್ತಾನೆ ಬ್ರೋ. ಅದೊಂಥರ ಹೆಂಗೆ ನೀವು ಬೈ ಮಾಡಿರೋ ಶೇರು ₹100 ಬೈ ಮಾಡಿರೋ ಶೇರು 110 ತಕ್ಷಣ ಸೆಲ್ ಮಾಡ್ದಂಗೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮಲ್ಲಿ ಇಟ್ಕೊಳ್ಳಿ, ಒಂದು 5 ವರ್ಷ ಇಟ್ಕೊಳ್ಳಿ, ನೋಡೋಣ ಶೇರ್ ಏನಾಗುತ್ತೆ ನೋಡೋಣ. ಇಟ್ಕೊಂಡು ಆಮೇಲೆ ಒಂದ್ಸಲ ಸೆಲ್ ಮಾಡಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಬ್ರೋ. ಯಾಕೆ ಈ ಥರ ಹಂಗೆ ಇದು ಮಾಡ್ತೀರಾ? ರಿಸರ್ಚ್ ಮಾಡಿ ಆ ಕಂಪ್ನಿ ಬಗ್ಗೆ. ಬ್ರೋ ಟ್ಯಾಕ್ಸ್ಗೂ GSTಗೂ ಇರೋ ಡಿಫ್ರೆನ್ಸ್ ಹೇಳಿ. ಬ್ರೋ GST ಕೂಡ ಟ್ಯಾಕ್ಸ್ ಏನೇ. GSTನ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಾರೆ. ಟ್ಯಾಕ್ಸ್ ಅಂದರೆ ಗೌರ್ಮೆಂಟ್ ನಿಮ್ಮ ಹತ್ರ ಇಸ್ಕೊಳೋ ದುಡ್ಡಿಗೆ ಟ್ಯಾಕ್ಸ್ ಅಂತಾರೆ. ಅದರಲ್ಲಿ ಬೇರೆ ಬೇರೆ ಥರ ಟ್ಯಾಕ್ಸ್ ಇದ್ದಾವೆ. GST ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಸೆಸ್ ಇದೆ, ಈ ಥರ ಬೇರೆ ಬೇರೆ ಟ್ಯಾಕ್ಸ್ ಇದ್ದಾವೆ. ಟ್ಯಾಕ್ಸಲ್ಲಿ ನೀವು ಯಾವ ಟ್ಯಾಕ್ಸ್ ಬಗ್ಗೆ ಕೇಳ್ತಿದ್ದೀರಾ ಅಂತ ನೆಕ್ಸ್ಟ್ ಟೈಮ್ ಕಾಮೆಂಟ್ ಮಾಡಿ. ಆಸ್ ಪರ್ ಮೈ ನಾಲೆಡ್ಜ್ ಇಂಡಿಯನ್ ಮಾರ್ಕೆಟ್ಸ್ ಆರ್ ಓವರ್ ವ್ಯಾಲ್ಯೂಡ್ ಬಟ್ ಸ್ಟಿಲ್ ಗೋಯಿಂಗ್ ಅಪ್. ದಿಸ್ ಈಸ್ ಅ ಬಿಯರ್ ಟ್ರ್ಯಾಪ್. ಐ ಆಮ್ ಎಕ್ಸ್ಪೆಕ್ಟಿಂಗ್ 15% ಕರೆಕ್ಷನ್ ವಿತ್ ಇನ್ ನೆಕ್ಸ್ಟ್ 4 months. ಬ್ರೋ ಆ್ಯಕ್ಚುಲಿ ನಾವು ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಾಳೆ ಮಾರ್ಕೆಟ್ ಬೀಳುತ್ತಾ ನಾಡ್ದೇ ಬೀಳುತ್ತಾ ಅಂತ. ನಾವೇನು ಮಾಡ್ಬೋದು ಅಂದರೆ ಸುಮ್ಮನೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು, SIP ಮಾಡ್ಕೊಂಡು ಹೋಗ್ತಾ ಇರೋದು, ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಮಾರ್ಕೆಟ್ ಕೆಳಗೆ ಬಂದರೂ ಬೈ ಮಾಡೋದೆ, ಅದಕ್ಕಿಂತ ಕೆಳಗೆ 15% ಅಲ್ಲ 30% ಬಂದರೂ ಬೈ ಮಾಡೋದೆ, ಮೇಲೋದ್ರೂ ಬೈ ಮಾಡೋದೆ. ಇದು ಬೆಸ್ಟಾ ಅಥವಾ ನಾಳೆ ಬೀಳುತ್ತೆ, ನಾಡ್ದು ಬೀಳುತ್ತೆ, ಆಚೆ ನಾಡ್ದು ಬೀಳುತ್ತೆ? ಇದೇ ಥರ ನಮ್ದು ಎಷ್ಟೋ ಕ್ಲೈಂಟ್ಸು 3 ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಂತ. ಹೆಂಗೆ ಕಂಡುಹಿಡಿತೀರಾ ನೀವು ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಂತ? ಜಸ್ಟ್ ನಿಫ್ಟಿ 25,000 ಹೋಯ್ತು ಅಂದ ತಕ್ಷಣ ಓವರ್ ವ್ಯಾಲ್ಯೂಡಾ? ಸ್ಟಾಕ್ಸ್ ಪರ್ಟಿಕ್ಯುಲರ್ಲಿ ಒಂದೊಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದ್ದಾವೆ, ಒಂದೊಂದು ಸ್ಟಾಕ್ ಅಲ್ಲ ತುಂಬ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದ್ದಾವೆ. ಮಾರ್ಕೆಟ್ ಓವರ್ ವ್ಯಾಲ್ಯೂಡಾ ಅಂಡರ್ ವ್ಯಾಲ್ಯೂಡ್ ಅಂತ ಕಂಡುಹಿಡಿಯೋದು ಭಾರಿ ಕಷ್ಟ ಇದೆ ಬ್ರೋ. ಯಾಕಂದರೆ ರಿಟೇಲ್ ಪಾರ್ಟಿಸಿಪೇಷನ್ ಆ ಥರ ಇದೆ. ಇದು ಯಾವಾಗ ಸ್ಟಾಪ್ ಆಗುತ್ತೋ ಅವಾಗ ಮಾರ್ಕೆಟ್ ಬೀಳುತ್ತೆ. ಇದು ಯಾವಾಗ ಸ್ಟಾಪ್ ಆಗುತ್ತೋ ನಮಗೂ ಗೊತ್ತಿಲ್ಲಲ್ಲ. ಬ್ರೋ ಪೆಟ್ರೋಲ್ ಪ್ರೈಸ್ ಕಮ್ಮಿ ಆದರೆ ಪೇಂಟ್ ಇಂಡಸ್ಟ್ರಿ ಗ್ರೋ ಆಗುತ್ತಾ ಅಂದರೆ ಯಾಕೆ? ಬಿಕಾಸ್ ರೀಸೆಂಟ್ಲಿ ಆರ್ಟಿಕಲ್ ನೋಡಿದೆ, ಪೆಟ್ರೋಲ್ ಪ್ರೈಸ್ ಕಮ್ಮಿ ಆದರೆ ಫ್ಯೂಚರಲ್ಲಿ ಗ್ರೋ ಆಗೋ ಕಂಪ್ನಿಗಳ ಲಿಸ್ಟ್ ಹಾಕಿದ್ರು. ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟಾಕ್ ಪೇಂಟ್ ಇಂಡಸ್ಟ್ರಿ ಆಗಿತ್ತು. ಸೊ ಅದಕ್ಕೆ ಕೇಳಿದೆ. ಬ್ರೋ ಪೆಟ್ರೋಲ್ ಪ್ರೈಸ್ ಕಮ್ಮಿ ಆದರೆ ಆಗಲ್ಲ, ಆ್ಯಕ್ಚುಲಿ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆಗಬೇಕು. ಪೆಟ್ರೋಲ್ಗೂ ಕ್ರೂಡ್ ಆಯಿಲ್ಗೂ ವ್ಯತ್ಯಾಸ ಇದೆ. ಯಾಕಂದರೆ ಪೆಟ್ರೋಲ್ ಬಂದ್ಬಿಟ್ಟು ನಿಮಗೆ ನಾವು ಯೂಸ್ ಮಾಡ್ತಿರೋ ಪೆಟ್ರೋಲಲ್ಲಿ 40-50% ಟ್ಯಾಕ್ಸೇ ಇದೆ. ನಾಳೆ ಸಿದ್ದರಾಮಯ್ಯ ₹2 ಇನ್ಕ್ರೀಸ್ ಮಾಡಿದ್ರೆ ಪೆಟ್ರೋಲ್ ₹102 ಆಗುತ್ತೆ, ₹2 ಡಿಕ್ರೀಸ್ ಮಾಡಿದ್ರೆ ₹98 ಆಗುತ್ತೆ. ಹಿಂಗಾಗಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಪೇಂಟ್ ಇಂಡಸ್ಟ್ರಿ ಪೆಟ್ರೋಲ್ ಯೂಸ್ ಮಾಡಲ್ಲ, ಕ್ರೂಡ್ ಆಯಿಲ್ ಯೂಸ್ ಮಾಡ್ತಾರೆ. ಅಲ್ಲಿ ಕ್ರೂಡ್ ಆಯಿಲ್ ಏನಾದರೂ ಡೌನ್ ಆದರೆ ಇವ್ರದ್ದು ಮಾರ್ಜಿನ್ ಇಂಪ್ರೂವ್ ಆಗುತ್ತೆ. ಪೆಟ್ರೋಲ್ಗೂ ಇದಕ್ಕೂ ಸಂಬಂಧ ಇಲ್ಲ ಬ್ರೋ. ಆ ಆರ್ಟಿಕಲಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಈ ಥರ ಮಾಡಿರ್ತಾರೆ. ಕ್ಲಿಕ್ ಬೈಟ್ ಮಾಡಬೇಕಲ್ಲ, ಪೆಟ್ರೋಲ್ ಕಮ್ಮಿ ಆದರೆ ಈ ಶೇರ್ ಮೇಲೆ ಹೋಗುತ್ತೆ ಅಂತ ನಿಮಗೆ ಕ್ಲಿಕ್ ಬೈಟ್ ಮಾಡಬೇಕಲ್ಲ ಅಲ್ಲಿ ಆರ್ಟಿಕಲಲ್ಲಿ. ಅದಕ್ಕೆ ಅವ್ರ ಥರ ಚೂಸ್ ಮಾಡಿರ್ತಾರೆ. ಹಾಯ್ ಬ್ರೋ, ನಿಮ್ಮ ವಿಡಿಯೋ ತುಂಬ ದಿನಗಳಿಂದ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ಮತ್ತು ನೀವು ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಈಗ 35 ವರ್ಷ, ನನ್ನ ಹತ್ತಿರ 1 ಕೋಟಿ ಇದೆ. ಇದನ್ನು ಇನ್ವೆಸ್ಟ್ ಮಾಡಿ 60 ವರ್ಷಕ್ಕೆ 100 ಕೋಟಿ ಮಾಡ್ಬೋದಾ? 25 ವರ್ಷಕ್ಕೆ ಅದನ್ನು 100x ಮಾಡಬೇಕಂದ್ರೆ ನೀವು ಸುಮಾರು ಎವ್ರಿ ಇಯರ್ 21-22% ರಿಟರ್ನ್ ತೆಗಿಬೇಕು. 1 ಕೋಟಿ 22-23% ತೆಗೆದು ಸ್ವಲ್ಪ ಕಷ್ಟನೇ. ಟ್ರೈ ಮಾಡಿದ್ರೆ ಆಗುತ್ತೆ ಬ್ರೋ. ನಾನು ರೀಸೆಂಟಾಗಿ ಒಂದು ಬುಕ್ ಓದ್ತಾ ಇದ್ದೆ, ಇದೆ 100 ಬ್ಯಾಗರ್ಸ್ ಅಂತ. ಇದರಲ್ಲಿ ಕೇಸ್ ಸ್ಟಡಿ ಇದೆ. ಅಮೆರಿಕನ್ ಸಮ್ ಶೇರ್ಸು ಯಾವುದು 100x ರಿಟರ್ನ್ ಕೊಟ್ಟಿದ್ದಾವಲ್ಲ, ಅದರದ್ದು ಕೇಸ್ ಸ್ಟಡಿ ಇದೆ. ಯಾವ ರೀತಿ ಅದನ್ನು ಫಾಲೋ ಮಾಡಿದ್ರು, ಅದನ್ನು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಏನು ನೋಡಬೇಕು. ಈಗ ಎಕ್ಸಾಂಪಲ್ ಕೇಸ್ ಸ್ಟಡಿ ಅಂದರೆ ಈ 100x ಆಗಿರೋ ಕಂಪ್ನಿಗಳು ಏನೇನು ಫಾಲೋ ಮಾಡ್ತವೆ ಅಂತ. ಎಲ್ಲರದು ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ನಾವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಲೈಫಲ್ಲೂ ನಾವು ಒಂದು 100xನ ಒಂದು ಶೇರ್ನ ಹಿಡಿಬೇಕಂದ್ರೆ ನಾವು ಏನೆಲ್ಲ ನೋಡಬೇಕು ಅಂತ ಅದ್ರ ಬಗ್ಗೆ ಈ ಬುಕ್ ಇದೆ. ಇದು ಅಮೆಝಾನಲ್ಲಿ ಬೇಕಿರೋ ಸಿಗುತ್ತೆ, ನೀವು ಹೋಗಿ ತರಿಸ್ಕೊಳ್ಳಿ. ನಾನು ಇದ್ರ ಬಗ್ಗೆ ಓದ್ತಾ ಇದ್ದೀನಿ. ಈಗ ನೆಕ್ಸ್ಟು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
100x ಮಾಡ್ಬೋದಾ ಇಲ್ಲ ಅಂತ ಅದ್ರ ಬಗ್ಗೆ ನೋಡಿ ನಾವು ಇದು ಮಾಡಬೇಕಾಗುತ್ತೆ. ಬಟ್ ನೀವು 1 ಕೋಟಿನ 100 ಕೋಟಿ ಮಾಡಬೇಕಂದ್ರೆ ನೀವೇ ಇನ್ವಾಲ್ವ್ ಆಗಬೇಕು, ಇಲ್ಲ ನೀವು ಯಾವ್ದಾನ PMSC ಕೊಡಬೇಕು ಅದನ್ನು ದುಡ್ಡನ್ನ. ಮ್ಯೂಚುವಲ್ ಫಂಡಲ್ಲೆಲ್ಲ ಹಾಕಿ 100x ಮಾಡೋದು ಕಷ್ಟ. ಈ ವಿಡಿಯೋದಲ್ಲಿ ನಾವು ಎಲ್ಲ ಕ್ವಶನ್ನು ತಗೊಳಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ 700ರಿಂದ 800 ಕ್ವಶನ್ ಬರ್ತವೆ. ನಾವೆಲ್ಲದಕ್ಕೂ ತಗೊಳೋದು ಹೆಂಗೆ, ಯಾವ ಥರ, ನಾನು ಒಬ್ಬ ಮನುಷ್ಯ ತಾನೇ, ಹೆಂಗೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತೆ. ಆಮೇಲೆ ನಿಮಗೆ ಯಾರಾದ್ರೂ ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ತಿಳ್ಕೊಂಡಿದ್ದೀರಾ, ನೀವು ಆಲ್ರೆಡಿ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂದರೆ ಬೇಸಿಕ್ ಕ್ವಶನ್ಗಳು ಹೇಳ್ತಾರಲ್ವಾ, ಅಂಥದಕ್ಕೆ ನೀವು ದಯವಿಟ್ಟು ಯಾರನ್ನ ಗೊತ್ತಿದ್ದೋ ರೀಪ್ಲೈ ಮಾಡಿ. ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ನಮ್ಮ ಕನ್ನಡದವರು ನಮ್ಮವ್ರಿಗೆ ಹೆಲ್ಪ್ ಮಾಡ್ದಲ್ಲ ಇನ್ಯಾರಿಗೆ ಹೆಲ್ಪ್ ಮಾಡ್ತಾರೆ. ಈಗ ನಾನು ಎಲ್ಲ 800 ಕ್ವಶನ್ಗೂ ರೀಪ್ಲೈ ಮಾಡೋಕ್ಕಾಗಲ್ವಾ. ನೀವು ಯಾರನ್ನ ಗೊತ್ತಿದ್ದವರು ಅದಕ್ಕೆ ಗೊತ್ತಿದ್ರೆ ಕೆಳಗಡೆ ರೀಪ್ಲೈ ಮಾಡಿ, ಒಂಚೂರು ಹೆಲ್ಪ್ ಆಗುತ್ತೆ. ನಿಮಗೆ ಸರಿನಾ ತಪ್ಪೋ ನೀವು ಕ್ವಶನ್ ಆನ್ಸರ್ ಮಾಡಿ. ನಾನು ಇನ್ನೊಂದು ದಿವಸ ಅದ್ರ ಯಾವತ್ತಾನ ಕ್ವಶನ್ ತೊಗೊಂಡು ನಾನು ಸರಿ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಒಂದೇ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದಾರೆ ಅಂದರೆ ಏನಂತ ಹೇಳಿ, ಎಲ್ಲರಿಗೂ ಆ ಕ್ವಶನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾನು ಆ ಕ್ವಶನ್ನೇ ತಗೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಿಮ್ಗೆ ಯಾರಿಗಾನ ಕ್ವಶನ್ ಕೇಳೋದಿದ್ರೆ ಇದೇ ವಿಡಿಯೋದಲ್ಲಿ ಕ್ವಶನ್ ಕೇಳಿ, ಎಲ್ಲ ವಿಡಿಯೋದಲ್ಲೂ ಕೇಳಬೇಡಿ. ಆ್ಯಕ್ಚುಲಿ ನಾನು ಯಾವ್ದಾರ ಬೇರೆ ಟಾಪಿಕ್ ಮಾತಾಡಿರ್ತೀನಿ, ಅದರಲ್ಲೂ ಬಂದು ಕ್ವಶನ್ ಕೇಳಿರ್ತೀರಾ. ಇದೇ ವಿಡಿಯೋದಲ್ಲಿ ಕ್ವಶನ್ ಕೇಳಿ ನಾನು ಆ ಕ್ವಶನ್ನ ತಗೊಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಪರ್ಸನಲ್ ಸಜೆಷನ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮಿಂದ ನಿಮಗೆ ಕಾಲ್ ಮಾಡಿ ನಿಮಗೆ ಸಜೆಷನ್ ಕೊಡ್ತಾರೆ. ಆ ಸಜೆಷನಿಂದ ನೀವು ಇನ್ವೆಸ್ಟ್ ಮಾಡ್ಬೋದು.